ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜೆ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರು ಕೃಪಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಮಾರ್ತಂಡ ಸ್ವಾಮಿ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಗುರು ಸ್ವರೂಪರಾದಂತ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಣ ರಚಿಸಿದಂತ ಪರಮಾರ್ಥ ಗೀತೆ ಇದರಲ್ಲಿ ತೃತೀಯ ಗತಿ ನಡೆದಂಥದ್ದು, ಮೂರನೇ ಗತಿ ಅಂತ ಕೂಡ ಹೇಳ್ಬೋದು. ಇಲ್ಲಿ ಹಲವಾರು ವಿಚಾರಗಳನ್ನ ಮಹತ್ ಅಹಂಕಾರದ ಬಗ್ಗೆ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಮೂಲ ಅಹಂಕಾರಗಳ ಬಗ್ಗೆ, ಪ್ರಕೃತಿ, ಮಹತ್ ಇವುಗಳ ಬಗ್ಗೆ ಅವರು ಹೇಳ್ತಾ ಬರ್ತಾ ಇದ್ದಾರೆ. ತೃತೀಯ ಗತಿ ಒಳಗ ಸಾದರದಿಂ ಜೀವತ್ವದ ಭೇದವನ್ನಿಂತೊರೆದೆ ಇನ್ನು ಮಹದ ಮಾದಿಕವಾದ ಅಂದವನ್ನ ಅರುಪುವೆನಿದನ್ನು ಓದಿ ವಿಚಾರಿಸುವುದು ಸಾಧಕರು ಒಲವಿಂದಂ ಅಂತ ಹೇಳ್ತಾರ ಅವರು. ಈಗ ನಾವು ಎಷ್ಟನೇ ನುಡಿಯಿಂದ ಅಂತಂದ್ರೆ ಬಹಳಷ್ಟು ವಿಚಾರಗಳನ್ನ ಈ ಒಂದದ್ರಲ್ಲಿ ಹೇಳ್ತಾ ಇದ್ದಾರ. ಸೃಷ್ಟಿ, ಕ್ರಮ ಸೃಷ್ಟಿಯನ್ನು ಯಾವ ರೀತಿ ಅಂತಂದ್ರ ಇಲ್ಲಿ ನಾವು 10ನೇ ನುಡಿಯಿಂದ ತಗೊಳ್ಳೋಣ. ಮಾಯೆಯ ಪೊಳವು ಮಹತ್ಯನಿಸಿರ್ಕು ಒಯ್ಯಾರದಿ ಹಮ್ಮದರೋಳು ತೋರ್ಕು ಆ ಮೂಲದ ಹಮ್ಮೆ ಮನವೆನಿಸಿರ್ಕು ಆ ಮನವದು ತಾಂ ಬ್ರಹ್ಮವೆನಿಕ್ಕು ಬಗೆಯ ಬ್ರಹ್ಮಂಗೊಡಲಾಗಿರ್ಕು ಗಗನಾದಿಗಳದರಿಂ ಪುಟ್ಟಿರ್ಕು ಈ ತೆರದಿಂದೆ ಜಗತ್ತಿನ ಹುಟ್ಟು ಜಾತ ಜಾಂಡ ಕದುಕ್ ಸಮಕಟ್ಟು ಶರನಿಧಿಯೋಳು ಬುದ್ಧವಾದಂತೆ ನಿರವಧಿಯ ನಿಜದೋಳು ಗೋರಂತೆ ತೋರಿದ ಜಾಂಡಗಳ ತೋರಿದ ಜಾಡಂಗಳ ಸಂಖ್ಯಾತ ತೋರಿ ಅಡುಗುತ್ತಿಹವೆಲೆ ವಿಖ್ಯಾತ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ಮಾಯೆ ಅನ್ನುವಂಥದ್ದು ನೋಡಪ್ಪ ಶಿಷ್ಯ ಕೇಳು, ಇದು ಮಾಯೆ ಅಂತಂದ್ರ ಯಾವ್ದಕ್ಕ ಅಂದ್ರೆ ಈ ಮಾಯೆ ಅನ್ನುವಂಥದ್ದು ಸೃಷ್ಟಿಯನ್ನು ಉಂಟು ಮಾಡೋದಕ್ಕ ಅದು ಸ್ವಲ್ಪ ಅಭಿಮುಖ ಆಯ್ತು. ಅವಾಗ ಮಹತತ್ವ ಅಂತ ಹೇಳಿಸ್ಕೊಳ್ತದ. ಅಭಿಮುಖ ಆಯ್ತಂದಾಗ ಈಗ ಬೀಜ ಇರ್ತದಲ್ಲ, ಅದು ಭೂಮಿಯಲ್ಲಿ ಹಾಕಿದಾಗ ಅದು ಅಷ್ಟು ಬೀಜನೂ ಅಲ್ಲ, ಮತ್ತೆ ಅದೇನಾಯ್ತು ಗಿಡನೂ ಅಲ್ಲ, ಮಧ್ಯೆ ದಪ್ಪ ಊದ್ಕೊಂಡಿರ್ತದ. ಅದು ಮಹತತ್ವ ಅಂತ ಹೇಳಿಸ್ಕೊಳ್ತದ. ಬಳಿಕ ಮಹತತ್ವದಿಂದಲೇ ಅಹಂಕಾರ ಆಯ್ತು. ಅಹಂಕಾರ ಅಂದ್ರೆ ಇದು ಮೂಲ ಅಹಂಕಾರ, ಬಹಳ ಸೂಕ್ಷ್ಮದ ವಿಚಾರಗಳು. ಅಲ್ಲಿ ಅಹಂಕಾರ ಪಡೀತು. ಬಳಿಕ ಅಹಂಕಾರವೇ ಅನ್ನುವಂಥದ್ದು ಏನಾಯ್ತು, ಮುಂದದು ವಿಕಾರ ಹೊಂದಿ ಮನಸ್ಸಾಗ್ತದೆ, ಅದೇ ಅಹಂಕಾರ. ಇವೆಲ್ಲ ಪ್ರಕೃತಿ ಮಹತ್ಲಿಂದ ಇವೆಲ್ಲ ಕ್ರಮವಾಗಿ ಬರ್ತಾವ ನೋಡ್ರಿ. ಈ ಫಸ್ಟ್ ಪರಬ್ರಹ್ಮನಲ್ಲಿ ಏನಿಲ್ಲಪ್ಪ, ಅಲ್ಲಿ ಪರಿಶುದ್ಧವಾದಂತ ಪರಬ್ರಹ್ಮ ಸ್ಥಿತಿಯಲ್ಲಿ, ಆ ಪರಬ್ರಹ್ಮ ಸ್ಥಿತಿಯಲ್ಲಿ ಏನಾಯ್ತು, ಅದು ಪ್ರತಿಬಿಂಬ ಮಾಯೆಯಲ್ಲಿ ತೋರಿತು. ಈ ಮಾಯೆಯಿಂದ ಪ್ರಕೃತಿ ಅನಿಸ್ತು. ಆ ಪ್ರಕೃತಿ ಒಳಗ ಮಹತ್ ಅಂತ ಆಯ್ತು. ಆ ಕಡೆ ಪೂರ್ತಿ ಎಲ್ಲ ಹಾಲ್ ಕೆಟ್ಟ ಮೊಸರಾದಂಗ ಮೂಲ ವಸ್ತು ಕೆಡ್ತಾ ಇದು ಪರಿಣಾಮ ಹೊಂದುತ್ತಾ ಬರ್ತದ, ಅಂದ್ರೆ ವಿಕಾರ ಹೊಂದುತ್ತಾ ಬರ್ತದ. ಅದಕ್ಕ ಇಲ್ಲಿ ಏನಾಯ್ತು, ಅದು ಪ್ರಕೃತಿಯಿಂದ ಏನಾಯ್ತು ಮಹತ್ತತ್ವ ಆಯ್ತು. ಮಹತತ್ವ ಅಂದ್ರ ಅದು ಅಷ್ಟು ಇದನ್ನು ಅಲ್ಲ, ಬೀಜನೂ ಅಲ್ಲ, ಆ ಕಡೆ ಬೆಳಿನೂ ಅಲ್ಲ, ಅದು ದಪ್ಪ ಊದ್ಕೊಂಡಿರ್ತದಲ್ಲ ಅದು. ಆ ಮಹತತ್ವದಿಂದ ಏನಾಯ್ತು, ಅಹಂಕಾರ ಆಯ್ತು. ಅಹಂಕಾರ, ಅದೇ ಅಹಂಕಾರ ಮುಂದೇನಾಯ್ತು, ಮನಸ್ಸಾಯ್ತು. ಈ ಮನಸ್ಸು ಹೆಂಗದಂದ್ರ ಸಂಕಲ್ಪ ವಿಕಲ್ಪ ವಾಸನೆಗಳಿಂದ ಈ ಜಗತ್ತಿನ ಒಂದು ಸೃಷ್ಟಿ ರಚನೆ ಆಯ್ತು ನೋಡ್ರಿ. ಯಾಕಂದ್ರ ರಚನೆ ವಿಚಾರ ಮಾಡಿ ನೋಡಿದ್ರೆ ಈ ಮನಸ್ಸು ಅನೇಕ ವಾಸನೆಗಳನ್ನ ಕೂಡ್ಕೊಂಡು ಇದು ಬ್ರಹ್ಮನಿಗೆ ಒಂದು ಶರೀರ ಕೂಡ ಆಯ್ತು ಅಂತ ಹೇಳ್ಬಹುದು. ಯಾಕಂದ್ರ ಸೃಷ್ಟಿ ಕ್ರಿಯೆ ಇಲ್ಲಿ ಮಾಡುವಂಥದ್ದು ಎಲ್ಲ ಈ ಬ್ರಹ್ಮನಿಂದ ನಡೆದದ. ಅದಕ್ಕೆ ಇದು ಬ್ರಹ್ಮನಿಗೆ ಇಲ್ಲಿ ನಡೆದಂಥದ್ದು ವಿಚಾರ ಏನಪ್ಪಾ ಅಂತಂದ್ರ ಹೇಳ್ತಾರೆ. ಯಾಕಂದ್ರ ಮನಸ್ಸೇ ಈ ಸಂಕಲ್ಪ ವಿಕಲ್ಪ ರೂಪ ವಾಸನೆಗಳಿಂದ ಈ ಸೃಷ್ಟಿಯನ್ನ ರಚನೆ ಮಾಡಿದ್ದರಿಂದ ಬ್ರಹ್ಮವೇ ಅಂತ ಹೇಳಿಸ್ಕೊಳ್ತದ ಈ ಮನಸ್ಸು. ಅಥವಾ ಈ ತರ ವಿಚಾರ ಮಾಡಿ ನೋಡಿದ್ರು ಕೂಡ ಈ ಮನಸ್ಸು ಅನೇಕ ವಾಸನೆಗಳಿಂದ ಕೂಡಿಕೊಂಡದ.
ಅದಕ್ಕ ಇದು ಬ್ರಹ್ಮನಿಗೆ ಒಂದು ಶರೀರ ಆಗ್ಯದಂತ ಕೂಡ ಕೆಲವರು ಹೇಳ್ತಾರ, ಈ ರೀತಿ ಕೂಡ ಹೇಳ್ತಾರ. ಈ ಮನಸ್ಸಿನಿಂದ ಏನಾದವ, ಈ ಲಕ್ಷಣದಿಂದ ಕೂಡಿದಂತ ಈ ಮನಸ್ಸಿನಿಂದ ಏನಂತಂದ್ರೆ ಬ್ರಹ್ಮನಿಗೆ ಈ ಮನಸ್ಸಿನಿಂದ ಆಕಾಶಾದಿ ಪಂಚಭೂತಗಳು ಏನದು ಹುಟ್ಟಿದು ಈ ಮನಸ್ಸಿನಿಂದ. ಯಾಕಂದ್ರ ಈ ಪಂಚಭೂತಗಳ ಪೈಕಿ ನೋಡ್ರಿ, ಆಕಾಶಾದಿ ಅಂದಾಗ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ತಗೊಳ್ಬೇಕಾಗ್ತದೆ. ಇಲ್ಲಿ ಏನಂತಂದ್ರ ಕೊನೆಗೆ ಈ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಈ ಪೃಥ್ವಿ ಏನೈತಲ್ಲ ಇದ್ರೊಳಗೆ ಏನೈತೆ ಒಂದು ಬ್ರಹ್ಮಾಂಡ ಐತೆ. ಆ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಅದಾವ. ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳು. ಇದರಲ್ಲಿ ಹಲವಾರು ಶರೀರಗಳು ಅದಾವ. ಉದ್ವಿಜ, ಸ್ವೇದಜ, ಅಂಡಜ, ಜರಾಯುಜ ಅನ್ನುವಂತ ಶರೀರಗಳು ಬಹಳಷ್ಟು ಅದಾವ ನೋಡ್ರಿ. ಅವೆಲ್ಲ ಭೋಗಗಳು ಅದಾವ ಇದರಲ್ಲಿ. ಈ ಪ್ರಕಾರ ನಾಮ ರೂಪದಿಂದ ಕೂಡಿದಂತ ಜಗತ್ತು ಉತ್ಪನ್ನ ಆಯಿತು. ಎಲ್ಲಿ ನಿನ್ನೊಳಗೆ, ಮತ್ತೆ ಕಡಕ್ ಹೋಗಂಗೆ ಇಲ್ಲಿದು ಎಲ್ಲ ನಿನ್ನೊಳಗ ಆಕಾರ ಪಡ್ಕೊಂಡದ. ಇದು ಈ ಭ್ರಮೆಯಿಂದ ಹೊರಗ್ ನೋಡಕತ್ತೀವಿ ನಾವು ಅಟ್ಟೆ. ಎಲ್ಲ ತೋರದು ನಿನ್ನೊಳಗ, ಈ ಶರೀರ ತೋರದು ನಿನ್ನೊಳಗೆ, ಈ ಸಂಸಾರ ನಡೆದದ್ದು ನಿನ್ನೊಳಗೆ, ಈ ಜನನ ಮರಣ ನಡೆದದ್ದು ನಿನ್ನೊಳಗೆ. ಅದಕ್ಕೆ ಇದು ಬಹಳ ಸೂಕ್ಷ್ಮ ಅಂತ ಹೇಳೋದು ಅಷ್ಟೇ. ಇದು ಕ್ರಮಶಾಸ್ತ್ರ. ಎಲ್ಲರ ಒಂದ್ ತಾಸು ಕೇಳಿ ಅಲ್ಲಿ ಇಟ್ಟು ಕೇಳಿದ್ರೆ ಇದು ಹಂಗ ಆಗಕ್ ಬರಂಗಿಲ್ಲ. ಇದು ಮೂಲ ಅಜ್ಞಾನದ ಬೇರುಗಳನ್ನ ತೆಗೆದು ಹಾಕುವಂತ ಕ್ರಮಶಾಸ್ತ್ರಗಳಿಗೆಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಅವರು, ಯಾಕಂದ್ರ ಈ ಮನಸ್ಸಿನಲ್ಲೇ ಇದೆಲ್ಲ ತೋರುವಂಥದ್ದು. ಮನುಷ್ಯ ಇರ್ಲಿಲ್ಲ ಕೆಲಸ ಆಗ್ತದನಿಲ್ಲೇ? ಎಲ್ಲದಕ್ಕೆ ಕಾರಣ ಅದೇ ತಾನೆ. ಈಗ ಏನಾದ್ರು ಒಂದು ವಸ್ತು ನೋಡ್ಬೇಕಾದ್ರ ಕಣ್ಣು ಅದಾವ, ಆದ್ರ ಕಣ್ಣಿನ ಜೊತೆ ಮನುಷ್ಯ ಇರ್ಲಿಲ್ಲ ಅಂದ್ರೆ ಯಾರ ಒಬ್ರು ಕುಂತಿರ್ತಾರಪ್ಪ, ಅವಾಗ ಒಬ್ರು ಬಂದು ಕೇಳ್ತಾರ, ಹಿಂಗೆ ದಾರಿ ಕಡೆ ನೋಡ್ಕೊಂತ ಕುಂತಿರ್ತಾನ. ಇಲ್ಲಿ ದನಗಳನ್ನ 1-2 ದನ ನೋಡ್ಕೊಂಡ್ ಹೋದ್ರನ್ನ ಒಬ್ರು ಅಂತ ಕೇಳಿದ್ರೆ ಅತ ಏನಂತಾನ, ಇಲ್ಲಪ್ಪ ನೋಡ್ಲಿಲ್ಲ, ಗೊತ್ತಾಗ್ಲಿಲ್ಲಲ್ಲ ನನಗಂತ. ಆದ್ರ ನೋಡೋದು ರೋಡ್ ಕಡೆನೆ ನೋಡಕತ್ತಾನ, ಆದ್ರ ಮನಸ್ಸು ಎಲ್ಲೋ ವಿಚಾರ ಮಾಡ್ತಿತ್ತು. ಕಣ್ಣುಗಳು ಅದಾವ, ಆದ್ರ ಕಣ್ಣಿನ ಜೊತೆ ಕರೆಕ್ಟ್ ಆಗಿ ಮನಸ್ಸು ಇರ್ಲಿಲ್ಲ ಅಂದ್ರೆ ಅಲ್ಲಿ ಕೆಲಸ ನಡೆಯಂಗಿಲ್ಲ. ಕಿವಿ ಅದಾವ, ಇಲ್ರಿ ಎಲ್ಲ ಬೇರೆ ಯೋಚನೆ ಮಾಡ್ತಿದ್ದೀರಿ, ನೀವೇನ್ ಹೇಳಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂತೀವಿ. ಯಾಕಂದ್ರೆ ಮನಸ್ಸು ಕಿವಿ ಜೊತೆ ಇಲ್ಲ. ಎಲ್ಲ ಇಂದ್ರಿಯಗಳ ಜೊತೆ ಈ ಮನಸ್ಸು ದಶೇಂದ್ರಿಯ ಒಡೆಯ ಅಂತ ಹೇಳ್ತಾರೆ. ಈ ಮನಸ್ಸು ಅಲ್ಲಿ ಇರ್ಲೇಬೇಕು. ಕಣ್ಣಿನ ಜೊತೆನೂ ಇರ್ಬೇಕು, ಕಿವಿ ಜೊತೆನೂ ಇರ್ಬೇಕು. ಎಲ್ಲ ಈ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅದಾವ, ಇವಕ್ರ ಜೊತೆ ಆ ಮನಸ್ಸು ಕೂಡ ಇರ್ಬೇಕು. ಅಂದಾಗ ಮಾತ್ರ ಇಲ್ಲಿ ಕೆಲಸ ನಡೀತದೆ, ಇಲ್ಲಾಂದ್ರೆ ನಡೆಯಂಗಿಲ್ಲ. ಮತ್ತೆ ಕರ್ಮೇಂದ್ರಿಯಗಳ ಜೊತೆನೂ ಹಾಗೇನೆ. ವಾಕ್, ಪಾಣಿ, ಪಾದ ಇವೆಲ್ಲಗಳ ಮನಸ್ಸೇ ಇರ್ತದೆ. ಮನಸ್ಸಿನಿಂದಲೇ ಇವೆಲ್ಲ ಆಗ್ತಾವ. ಈ ಬ್ರಹ್ಮಾಂಡಕ್ಕೆ ಮನಸ್ಸೇ ಮೂಲ ಕಾರಣ ಆಗ್ಯದ. ಅದರಿಂದ ಈ ಏನಾದ ನಾಮರೂಪಾತ್ಮಕ ಈ ಜಗತ್ತೈತಲ್ಲ, ಅದರಿಂದ ಉತ್ಪನ್ನವಾದ ಈ ಬ್ರಹ್ಮಾಂಡಕ್ಕೆ ಏನದ, ಮನಸ್ಸೇ ಮೂಲ ಕಾರಣ. ಇದಕ್ಕೆ ಏನದ, ಮನಸ್ಸೇ ಮೂಲ ಕಾರಣ ಇದೆ. ಅದಕ್ಕ ಒಳ್ಳೆ ವಿವೇಕಶಾಲಿ ಆದಂತ ಶಿಷ್ಯ ನೋಡ್ರಿ. ಯಾಕಂದ್ರ ನೀ ಇದನ್ನ ಕೇಳ್ಬೇಕಂತ ಕೂತ್ಕೊಂಡತ್ತ ಒಳ್ಳೆ ವಿವೇಕಶಾಲಿ ಆದಂತ ಶಿಷ್ಯನೇ. ಸಾಧು ಸಂತರು ಅಂದ್ರೆ ಎಲ್ಲಿ ಹುಡ್ಕಕ್ ಹೋಗೋದು, ಬರೇ ಬೇರೆ ಲೆಕ್ಕ. ಯಾಕಂದ್ರೆ ಇವು ನಿಷ್ಠೂರು ವಾಕ್ಯಗಳಿರ್ತಾವ ಕೆಲವೊಂದೊಂದು. ಈ ಸನ್ಯಾಸಿ ಅನ್ನುವಂಥದ್ದು ಈ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಸನ್ಯಾಸಿ ಅಂದ್ರೆ ಅಹಂಕಾರ ಮಮಕಾರ ಅಳದಿರ್ಬೇಕು, ಅದಕ್ಕ ಸನ್ಯಾಸಿ ಅಂತ ಹೇಳ್ತಾರ. ಮತ್ತೆ ಈ ಗ್ರಹ ಅಂದ್ರೆ ಈ ಶರೀರ ಅನ್ನುವಂಥದ್ದು ಒಂದು ಗ್ರಹ. ಈ ಗ್ರಹದ ಒಂದು ಮೋಹ ಬಿಡ್ಬೇಕು. ಸನ್ಯಾಸಿಗಳಾದ್ರ ಸ್ಥೂಲವಾಗಿ ಮನೀದು, ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲ ಬಿಟ್ಕೊಂಡಕ್ಕೆ ಅಹಂಕಾರ ಎಲ್ಲ ಬಿಟ್ಕೊಂಡು ಹೋಗಿರ್ತಾನ ಸನ್ಯಾಸಿ ಅಂತೀವಿ. ಆದ್ರ ನಿಜವಾದ ಸನ್ಯಾಸಿ ಯಾರಪ್ಪ ಅಂತಂದ್ರ ಅವ್ರು ವಿಚಾರ ಮಾಡಿ ನೋಡಿದಾಗ ಈ ಶರೀರ ಏನೈತಲ್ಲ, ಈ ಶರೀರ ಅನ್ನುವಂಥದ್ದು ಒಂದು ಗ್ರಹ ಇದ್ದಂಗ, ಅಂದ್ರೆ ಮನೆ ಇದ್ದಂಗಿದು ಗ್ರಹ. ಈ ಗ್ರಹದ ಒಂದು ಇದು ಬಿಡ್ಬೇಕು. ಅಂದ್ರ ಶರೀರ ನಾನು ಅನ್ನುವಂಥದ್ದು, ಶರೀರ ನಂದದ ಅನ್ನುವಂಥದ್ದು, ಶರೀರದ ಮೇಲೆ ಮೋಹ ಬಿಡ್ಬೇಕು ಮೊದಲು. ಮೋಹ ಬಿಟ್ಟಾಗ ಅದು ಅಹಂಕಾರ ಮಮಕಾರ ಕೂಡ ಅಳಿಬೇಕು. ಅಂದಾಗ ಅವಾಗ ನಿಜವಾದ ಸನ್ಯಾಸಿ ಆಗ್ತಾನೆ. ಅಥವಾ ಗೃಹಸ್ಥ ಮನೆಯಲ್ಲೇ ಇರ್ಲಿ, ಆದ್ರ ಭಾವದಲ್ಲಿ ಬಿಟ್ಕೊಂಡ್ರೆ ನಿಜವಾದ ಸನ್ಯಾಸ ಆತಾನೆ. ಎಂತ ಮಠದಾಗ ಹೋಗಿ ಕೂತ್ಕೊಂಡು ಬರೇ ಮನಿ ಕಡೆ ಲೆಕ್ಕ ಹಾಕೊಂತ, ಹೆಂಡತಿ ಮಕ್ಳು ಹೆಂಗದಾರ ಅಂತ ಅನ್ಕೊಂತ ಕುಂತು, ಮನೆಗೆ ಉದ್ಧಾರ ಮಾಡ್ಬೇಕಂತ ಕುಂತು, ಇವೆಲ್ಲ ಗೊಂದಲಗಳನ್ನು ಮನಸ್ಸಿನಾಗ ಇಟ್ಕೊಂಡು ಕುಂತ ನಿಜವಾದ ಸನ್ಯಾಸಿ ಆಗ್ತಾನೆ.
ನಿಜವಾದ ಸಾಧು ಆಗ್ತಾನೆ, ನಿಜವಾದ ಸಂತ ಆಗ್ತಾನೆ ಅಂದ್ರೆ ಅಲ್ಲ. ಯಾರು ಇವೆಲ್ಲ ಆಸೆ, ಅದಕ್ಕೆ ಆಸೆ ಅಳಿದವನೇ ಈಶೆ ಆಗ್ತಾನೆ. ಇಲ್ಲಿ ಆಸೆ ಯಾರು ಅಳಿತಾರ ಅವ್ರು ಈಶೆ. ಅವ ಎಲ್ಲನೇ ಇರ್ಲಿ, ಶರೀರ ತಗೊಂಡು ಏನ್ ಮಾಡೋದು. ಅದಕ್ಕ ಇಲ್ಲಿ ಕೂಡ ಏನ್ ಹೇಳತ್ತಾರ, ಇವೆಲ್ಲವನ್ನ ಅಹಂಕಾರ ಮಮಕಾರ ಇವೆಲ್ಲವನ್ನ ಬಿಟ್ಟು ಶರೀರದ ಮೋಹವನ್ನ ಬಿಟ್ಟ ಅಂದ್ರ ಅಥವಾ ಸಂಸಾರದಲ್ಲಿದ್ರು ಕೂಡ ಸನ್ಯಾಸಿನೇ ಆತ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಇದನ್ನ ಕೇಳಕತ್ತಿಯಲ್ಲ ಎಂತ ಕೇಳುವಂತಾರೆ ಸಾಧು ಸಂತರು ಅಂತ ನಾವೇನ್ ಹೇಳ್ತೀವಲ್ಲ, ಯಾರು ತನ್ನನ್ನು ತಾನು ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರ ಅವರೇ ಸಾಧು ಸಂತರು. ಎಲ್ಲ ಬಟ್ಟೆ ಹಾಕೊಂಡಾರ, ಮಠದಾಗ ಕುಂತಾರ, ಕೈಯಾಗ ರುದ್ರಾಕ್ಷಿ ಹಾಕೊಂಡಾರ, ನಾನಾ ರೀತಿಯಿಂದ ಭಂಗಿಯಾಗಿ ತೋರಿಸ್ತಾರ. ಆದ್ರೆ ತತ್ವನೇ ಏನು ಇರ್ಲೇ ಇಲ್ಲ ಅಂದ್ರೆ, ವಿಚಾರಗಳು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ತಗೊಂಡು? ಹಂಗೂ ಇರ್ತಾವ. ಅದಕ್ಕ ಇಲ್ಲಿ ಕೂಡ ಏನಂದ್ರೆ ನಿಜವಾಗಿ ಯೋಚನೆ ಮಾಡಿ ನೋಡಿದ್ರ ಅಹಂಕಾರ ಮಮಕಾರ ಇವೆಲ್ಲ ಅಳದಿರ್ಬೇಕಾಗ್ತದ. ಎಲ್ಲೇ ಇರ್ಲಿ, ಸಂಸಾರದಾಗನೇ ಇರ್ಲಿ, ಮನ್ಯಾಗನೇ ಇರ್ಲಿ, ಹೊರಗಡೆನೇ ಇರ್ಲಿ, ಎಲ್ಲರೇ ಇರ್ಲಿ, ಅದು ನಿಜವಾದ ಒಂದು ಸನ್ಯಾಸಿ. ಅಂತ ಒಂದು ಶಿಷ್ಯನೇ ಕೇಳಪ್ಪ, ವಿವೇಕಶಾಲಿ ಆದಂತ ಶಿಷ್ಯನೇ ಕೇಳು. ಒಂದೇ ಸಮುದ್ರದಲ್ಲಿ ಅನೇಕ ಈ ಗುರುಳೆ ಆಕಾರವಾಗಿ ನೀರ್ ತೋರ್ತಾವ ನೋಡ್ರಿ. ಅವು ಯಾಕಂತಂದ್ರ ಅವು ಎಲ್ಲ ಅಂದ್ರ ಒಂದೇ ಆ ಸಮುದ್ರದಲ್ಲಿ ತೋರ್ತಾವಲ್ಲ, ಅದೇ ರೀತಿ ಕೂಡ ದೇಶ ಕಾಲ ವಸ್ತು ಪರಿಚ್ಛೇದರಹಿತವಾದಂತ ಅಖಂಡ ಆನಂದ ಸ್ವರೂಪನಾದಂತ ನಿನ್ನಲ್ಲಿ ಎಷ್ಟೋ ಬ್ರಹ್ಮಾಂಡಗಳು ತೋರಿಡುತ್ತಾವ. 84 ಲಕ್ಷ ಜೀವರಾಶಿ ಅಂತ ಹೇಳ್ಯಾರಂದ್ರ ಅಲ್ಲಿ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನ ತೆನಿಸಿ ದೇಹವನ್ನು ಧರಿಸಿ ಒಂದೊಂದು ಜೀವರ ಬಸರೊಳು ಬಂದಂತ ಹೇಳ್ಯಾರ ಅವ್ರು. ಅಷ್ಟೇನ್ ತೊಟ್ಕೊಂಡು ಬಂದೀವಿ. ಎಲ್ಲಿ ನಡೆದಾವು? ನಿನ್ನ ಆಧಾರದ ಮೇಲೆ ನಡೆದಾವ. 84 ಲಕ್ಷಕ್ಕೂ ಆಧಾರವಾಗಿರುವಂತ ನಿನ್ನ ಸ್ವರೂಪನೇ. ಅದ್ ಬೇರೆ ಹೊರಗ್ ಹೋಗಂಗೆ ಇಲ್ರಿ. ಇದು ಶಾಸ್ತ್ರ ಹೊರಗ ಅಲ್ಲಿ ಇಲ್ಲಿ ಅದು ಅಂತ ಎಲ್ಲ ಮಹಾತ್ಮರ ವಾಕ್ಯಗಳು ನಮ್ಗೆ ಸ್ಫೂರ್ತಿ ಕೊಡ್ತಾವ. ಆದ್ರೆ ಇಳಿಬೇಕು ಒಳಗಡೆ, ಇಲ್ಲಿ ಇಳಿಬೇಕು ಅಂದಾಗ ಮಾತ್ರ ನಮ್ಗ ಆ ನಿಧಿ ಸಿಗ್ತದ. ಬರೇ ಹೊರಗ್ ಬರೇ ನಾನು ಹೇಳಕ ಸೀಮಿತ ಇದೆ, ನೀವು ಕೇಳಕ ಸೀಮಿತ ಆದ್ರೆ 4 ಮಂದಿ ಭಾರಿ ಹೇಳ್ತಾರಂತ ನೀವ್ ಅನ್ನೋದು ನಾವ್ ಕೇಳಿವ್ರಿ ಯಾಕಂದ್ರೆ ನಾ ಭಾರಿ ಹೇಳ್ತೀನಿ ಅಂತ ನನ್ನ ಮನಸ್ನಾಗ ಇರೋದು, ನಾವ್ ಕೇಳಿವಿ ಅಂತ ನಿಮ್ ಮನಸ್ನಾಗ ಇರೋದು, ಇವೆಲ್ಲ ಮಾಮೂಲಿ ಸುಮ್ಮನೆ ಹೊಂಟು ಬಿಡೋದು. ಇದು ಹುಚ್ಚು ಸಂತಿದು. ಯಾಕಂತಂದ್ರ ಬಹಳ ಇಳಿದು ಅದ್ರಲ್ಲಿ ಆ ನಿಧಿಯನ್ನ ತಗೊಳ್ಬೇಕಂತ ಅಂದಾಗ ನಾವೆಲ್ಲ ವಿಚಾರ ಮಾಡ್ಬೇಕಾಗ್ತದೆ. ಅದಕ್ಕ ಈ ರೀತಿ ನಿನ್ನ ಸ್ವರೂಪದಲ್ಲಿ ಇಷ್ಟೆಲ್ಲ ಆಗ್ಯಾವ. ಅಷ್ಟು ಏನು ಬಂದಿದಾವ, ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ಲ ಅಂದಾಗ ಎಷ್ಟು ಇರ್ಬೋದು, ಎಷ್ಟು ಜನ್ಮಗಳನ್ನ ತಂದಿರ್ಬೇಕು. ನಾವು ವಿಚಾರ ಮಾಡ್ಬೇಕು. ಅದಕ್ಕ ಎಲ್ಲಿ ನೀನು ಉಳುವಂತ ಈ ಶರೀರ ಎಲ್ಲೇನು ಉಳ್ಬೇಕಂದ್ರೆ ಜಾಗನೇ ಇಲ್ಲ ಅಂತ ಅಷ್ಟು ಈ ಉಳಿದಂತ ಜಾಗಗಳು ಅದಾವ. ಜಾಗನೇ ಇಲ್ಲ, ಅಷ್ಟು ಹುಟ್ಟಿ ಬಂದವ್ರು ನಾವು. 1 ಜನ್ಮ ಅಲ್ಲ 2 ಜನ್ಮ ಅಲ್ಲ, ಅದಕ್ಕೆ ಬ್ಯಾಸತ್ತು ಹೋದ್ರ ಮಹಾತ್ಮರು ಯಾಕೆ ಬ್ಯಾಸತ್ತು ಹೋದ್ರ ಅಂದ್ರೆ 1 ಜನ್ಮನೇ ಇದು. ಅಷ್ಟು ಜನ್ಮಗಳನ್ನ ತಗೊಂಡು ಬಂದಿದೆ. ಆದ್ರೆ ಇದಕ್ಕೆಲ್ಲ ಆಧಾರ ಯಾರು? ನೀನೇ. ನಿನ್ನ ಸ್ವರೂಪನೇ ಅದು. ನಿನ್ನ ಸ್ವರೂಪದಲ್ಲಿ ಇಷ್ಟೆಲ್ಲ ತೋರ್ಯದ. ಇವತ್ತು ಸೂರ್ಯ ಚಂದ್ರರು ಅಂತ ಹೇಳ್ತೀವಲ್ಲ, ಎಲ್ಲಿ ಅದಾರ ಅವ್ರು? ಬೇರೆ ಅದಾರ? ಇಡೀ 14 ಲೋಕಗಳು ನಿನ್ನೊಳಗ ಅದಾವಂತ ಹೇಳಕತ್ತಾರ ಅವರು. ಸೂರ್ಯ ಚಂದ್ರರೇ ನಿನ್ನ ಬೆಳಕಿನ ಸಪೋರ್ಟ್ ತಗೊಂಡ್ರ ಅವರು. ನೀನ್ ತಿಳ್ಕೊಂಡಿರಿ ಸೂರ್ಯ ಬೇರೆ ಚಂದ್ರ ಬೇರೆ, ಅವ್ರು ಬೇರೆ ಇವ್ರು ಬೇರೆ. ಏಟ್ ಗದ್ದಲಕ್ ಬಿದ್ದೀವಿ. ನಮ್ಮೊಳಗಡೆ ಇರುವಂತದ್ದು ನಮಗ್ ತಿಳ್ಕೊಳಕ್ಕಾಗಲ್ದು. ಎಂತ ದೊಡ್ಡ ಅಜ್ಞಾನ ನೋಡ್ರಿ ಇದು. ನಮ್ಮೊಳಗಡೆ ಇರುವಂತ ಒಂದು ನಿಧಿಯನ್ನ ನಾವು ಕಾಣವಲ್ಲಿವಿ, ಬೇರೆ ಕಡೆ ಹುಡ್ಕಾಕತ್ತೀವಿ ನಿಧಿಗಳು. ಆ ಭೂಮಿಯಾಗ ಐತೇನೆ, ಈ ಭೂಮಿಯಾಗ ಐತೇನೆ, ಅಲ್ಲಿ ಸಿಗ್ತದ ಇಲ್ಲಿ ಸಿಗ್ತದ, ಆ ಗುಡಿಗೆ ಹೋಗಿ ಈ ಗುಡಿಗೆ ಹೋಗಿ ಆ ದಿಂಡ್ರೈತಿ ಈ ದಿಂಡ್ರೈತಿ. ಯಾವ ದೇವ್ರು ದಿಂಡ್ರು ಬರೀ ಹೊರಗ್ ಮುಖ ಮಾಡ್ಕೊಂಡ್ ಕುಂತಿ ಮನಸ್ಸು ಮಾಡ್ಕೊಂತ ಕುಂತಿ ಅಂದ್ರೆ ನಿನ್ಗೆ ಯಾವಾಗ ಆನಂದ ಆಗ್ತದೋ ಅಂತಾರ ಮಹಾತ್ಮರು. ಯಾಕಂತಂದ್ರ ಮಹಾತ್ಮರು ಮಾಡಿದಾರ, ಕರ್ಮಕಾಂಡ ಮಾಡಿದಾರ, ಉಪಾಸನೆ ಕಾಂಡ ಮಾಡಿದಾರ. ಮೂಲ ಉದ್ದೇಶ ಎದಕ್ ಮಾಡ್ಯಾರಂದ್ರ ನಿನ್ ಮನಸ್ಸು ಹಗೂರಾಗಿ ತಗೊಂಡು ಜ್ಞಾನಕ್ಕೆ ತಗೊಂಡು ಬರೋದಕ್ ಮಾಡ್ಯಾರ ಇವೆಲ್ಲಸು. ಇವು ಕರ್ಮಕಾಂಡ ಉಪಾಸನೆ ಕಾಂಡ ಯಾಕೆ ಮಾಡ್ಯಾರಪ್ಪ ಅಂತಂದ್ರ ಅದಕ್ಕೂ ಇರ್ತಾವ ಫಲಗಳು. ಇಲ್ಲ ಸ್ವರ್ಗಾದಿ ಭೋಗಗಳು ಇರ್ತಾವ. ಎಲ್ಲ ಶಾಶ್ವತ ಏನಂದ್ರೆ ಇಲ್ಲ, ಅವೆಲ್ಲ ಕನಸು, ಒಳ್ಳೆ ಕನಸು ಬಿದ್ದಂಗ. ಈಗ ನಮ್ಗೆ ಸ್ವರ್ಗಾದಿ ಭೋಗಗಳಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಒಳ್ಳೆ ಕನಸು ಬಿದ್ದದಪ್ಪ ಅನ್ಕೋಬೇಕು. ಹೌದಾ? ಈ ಜಗತ್ತಿನೊಳಗೆ ಇದನ್ನ ಸಂಸಾರದಾಗಿ ಪ್ರಾರಬ್ಧ ಕರ್ಮದಿಂದ ಏನು ಅನುಭವಿಸಕತ್ತೀವಲ್ಲ, ಒಳ್ಳೇದಾಗ್ಯದಪ್ಪ ಭಾಳ ಸುಖದಿಂದ ಅದೀವಿ ಅಂತಂದ್ರೆ ಪುಣ್ಯದ ಫಲ ಅನ್ಬೇಕು. ಅದು ಒಂದು ಒಳ್ಳೆ ಕನಸು. ಕೆಟ್ಟದಂದ್ರೆ ಕೆಟ್ಟ ಕನಸದು.
ಯಾವುದು ಶಾಶ್ವತ ಅಲ್ಲ ಇಲ್ಲಿ. ಯಾಕಂದ್ರೆ ಎರಡು ಮಿಶ್ರದಿಂದ ಬಂದ ಶರೀರ, ಪಾಪದಿಂದನೂ ಬಂದ, ಪಾಪ ಪುಣ್ಯ ಎರಡು ಮಿಶ್ರದಿಂದ ಬಂದದ. ನಮಗ್ ಬಹಳ ದುಃಖ ಆಗ್ಯದಪ್ಪ ಅಂದ್ರೆ ಪಾಪದ ಫಲ ಅದ. ಯಾಕಂದ್ರೆ ನಾವ್ ಏನ್ ಮಾಡಿವೇನ ಯಾರಿಗ್ ಗೊತ್ತದ? ಅದ್ ಪಾಪದ ಫಲ ಅನ್ಕೋಬೇಕು. ಇಲ್ಲಪ್ಪ ನಾವ್ ಸ್ವಲ್ಪ ಸುಖದಿಂದ ಅದೀವಿ, ಚಂದ ಅದೀವಿ ಅಂದ್ರೆ ಪುಣ್ಯದ ಫಲ ಅನ್ಬೇಕು. ಎರಡು ಮಿಶ್ರಾಗಿ ಬಂದದ. ಇಲ್ಲ ಇಲ್ಲ ಬರೇ ನಮಗ್ ಪುಣ್ಯನೇ ಇರ್ಲಿ, ಬರೇ ನಮಗ್ ಸುಖನೇ ಇರ್ಲಿ, ಬರೇ ಖುಷಿನೇ ಇರ್ಲಿ ಅಂದ್ರೆ ಹೆಂಗಾಗ್ತದ? ನೆರಳಿದ್ದಲ್ಲಿ ಬಿಸಿಲು, ಬಿಸಿಲಿದ್ದಲ್ಲಿ ನೆರಳಿರೇ ಇರ್ತದ. ಅದಕ್ಕೆ ರಾತ್ರಿ ಆಗಲಿ ನೋಡಿ ತಿಳ್ಕೊ, ಬೆಳಕು ಬರ್ತದ ಮತ್ ಕತ್ತಲು ಬರ್ತದ. ಒಂದೇ ಅದನ? ಬರೀ ಬೆಳಕ ಅದನ? ಇಲ್ಲ. ಇದ್ರ ನೋಡಿ ತಿಳ್ಕೊ, ಅದಕ್ಕ ಬೆಳಗ್ಗೆ ಏನು ಬೆಳಕಾಗ್ತದ, ಸಾಯಂಕಾಲ ಕತ್ತಲಾಗ್ತದ. ಅದು ಇದು ಏನಾಗ್ತದ? ಅದು ಸುಖ, ಇದು ದುಃಖ. ಎರಡು ಹಿಂಗೆ ಸಮಯ ಇರ್ತಾವ, ಒಂದೇ ಬರ್ಲಿ ಅಂತ ಕುಂದ್ರದಲ್ಲ ಅದು. ಮಹಾತ್ಮರು ಎರಡನ್ನ ಸ್ವೀಕಾರ ಮಾಡ್ಬೇಕು. ಆದ್ರೆ ಕೊಡು, ಆದ್ರೆ ಸುಖನೂ ಬರ್ಲಿ ದುಃಖನೂ ಬರ್ಲಿ. ಸುಖ ಬಂದಾಗ ಏನಂದ್ರ ನನಗ ಈ ಗರ್ವ ಕೊಡ್ಬೇಡ ಅಂತ ಹೇಳ್ತಾನೆ. ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು ಅಂತ ಹೇಳ್ತಾರೆ ನಿಜಗೊಂಡ್ರ. ನಮಗ್ ಏನ್ ಬರ್ಬಾದಿಟ್ಟು ಬಂತಂದ್ರೆ ನೆಲ ಕಾಣಂಗಿಲ್ಲ. ಆ ಮಾತುಮ್ರೇನು ಈ ಮಾತುಮ್ರ, ಆಕಿ ಏನು ಇವ್ರೇನು ಅವ್ರೇನು ಅಂತ ಕುಂತು ಬಿಡ್ತೀವಲ್ಲ, ಅದು ಬಹಳ ಡೇಂಜರ್ ಐತಿ ನಿನ್ಗ. ಅತಿ ಆದ್ರ ಅಮೃತನ ವಿಷಯ ಅಂತಾರಲ್ಲ, ಅದ್ರಂಗ ನೀ ಬರೀ ಸಿಹಿ ತಿನ್ಕೋತ ಅದು ದೊಡ್ಡ ರೋಗನೇ ಆದದು. ಅದಕ್ಕೆ ನಿನಗೆ ಸಂಪತ್ತು ಬಂತಂದ್ರೆ ನೀ ಏನ್ ಹಿಗ್ಗಂಗಿಲ್ಲ, ನೀ ಯಾವ ಸಂಪತ್ತನ್ನು ಒಯ್ಯವನ ಅಲ್ಲ, ಇಲ್ಲೇ ಅನುಭವಿಸಿ ಬಿಡೋದು. ಹೇಳ್ತಿಂದ್ರೆ ಇಟ್ಟು ಅನ್ನನೇ ನೀನು, ಅದಕ್ಕಿಂತ ಜಾಸ್ತಿ ಜನಕ್ಕಾಗಲ್ಲ. ಅದಕ್ಕೆ ಸಂಪತ್ತು ಬಂದದಂದ್ರೆ ಕೂಡ ಬರ್ಲಿ, ಬ್ಯಾಡ ಅನ್ನಂಗಿಲ್ಲ. ಯಾಕಂದ್ರೆ ಬರ್ಬೇಕಾದ್ರೆ ಬಂದೇ ಬರ್ತದ ಅದು. ನೀ ಬ್ಯಾಡ ಅಂದ್ರೂ ಕೂಡ ಸಂಪತ್ತನು ಬರ್ತದ, ನೀ ಬ್ಯಾಡ ಅಂದ್ರೂ ಕೂಡ ದುಃಖನೂ ಬರ್ತದ. ಇವತ್ತು ಯಾರಾದ್ರೂ ಜಗತ್ತಿನೊಳಗ ಇವತ್ತು ಕಷ್ಟ ಬರ್ಲಿ ಅಂತ ಯಾರು ಹರಕೆ ಹೊತ್ತಿಲ್ಲ. ಇವತ್ತು ರೋಗ ಬರ್ಲಿ ಅಂತ ಯಾರನ್ನ ಒಬ್ಬರನ್ನ ಹುಡುಕ್ರಿ. ಇಲ್ಲ ನಮ್ಗ್ ಕಷ್ಟ ಬರ್ಲಿ ಅಥವಾ ನಮ್ಗ್ ರೋಗ ಬರ್ಲಿ ಅಂತ ಯಾರಾದ್ರೂ ಇವತ್ತು ಅರಿಕೆ ಹೋಗ್ತಿಕೇಸಿ ಇವತ್ತು ಅರಿಕೆ ತೀರ್ಸ್ಯಾರನ? ಎಲ್ಲ ದೇವಸ್ಥಾನಗಳಿಗೆ ಹೋಗ್ರಿ, ನಾವು ಇದನ್ನ ಕೇಳಿದೀವ್ರಿ, ಇದು ಒಳ್ಳೇದ್ ಕೇಳಿದೀವ್ರಿ, ಇದಾಗ್ಯದ್ರಿ ಅದಾಗ್ಯದ್ರಿ ಅಂತಾರ ಹೊರತಾಗಿ ಕಷ್ಟ ಬರ್ಲಿ ಇವತ್ತ ಎಲ್ಲ ಒಂದು ದುಃಖ ಬರ್ಲಿ ಯಾವುದು ರೋಗ ಬರ್ಲಿ ಅಂತ ಇಡೀ ಬ್ರಹ್ಮಾಂಡ ಏನಾದ್ರು ಎಲ್ಲಾ ಜೀವಿಗಳಿಗೆ ಮನುಷ್ಯರ ಏನ್ ಅದಾರ ಎಲ್ಲ ಕಡೆ ಕೇಳಿ ಬರ್ರಿ. ಆದ್ರೆ ಯಾರನ್ನ ಅರಿಕೆ ಓದ್ತಾರೇನ್ರಿ? ಯಾರಿಗೇನು ದೇವ್ರು ದೇವ್ರಿಗಾರ ಕೇಳ್ಕೊಂಡ್ರೆ ನೀ ಮಾತು ಇಲ್ಲ. ಅವ್ರು ರೋಗ ಬರೋದ್ ಬಿಟ್ಟಾವೇನೋ? ಬರ್ಲಕತ್ತಾವ. ಕಷ್ಟ ಬರೋದ್ ಬಿಟ್ಟಾವೇನೋ? ಬರಕತ್ತಾವ. ಅದ್ರಂಗ ತಿಳ್ಕೊ. ಅದಕ್ಕ ಬಾರದು ಬಪ್ಪದ ನೀ ಬ್ಯಾಡ ಅಂದ್ರ ಬರ್ತಾವ. ಬರೋದಿದ್ದು ಸುಖ ಬರೋದಂದ್ರ ನೀ ಬ್ಯಾಡ ಅಂದ್ರು ಬರ್ತದ, ದುಃಖ ಬರೋದಂದ್ರ ನೀ ಬ್ಯಾಡ ಅಂದ್ರು ಬರ್ತದ. ಹಿಂಗೆಲ್ಲ ಇರ್ತಾವ. ಹಂಗಾಗಿ ಹೆಂಗದ ಇಲ್ಲಿ? ಯಾಕಂತಂದ್ರೆ ಇಲ್ಲಿ ಯಾಕೆ ಈ ವಿಷಯ ಬಂತಂದ್ರ 84 ಲಕ್ಷ ಜೀವರಾಶಿಯಿಂದ ನಡೆದದಲ್ಲ ಇದೆಲ್ಲ. ಇವ್ ಶರೀರಗಳು ಎಲ್ಲ ಬಂದಾವಲ್ಲ, ಇವೆಲ್ಲ ಎಲ್ಲಿ ಬಂದಾವ ಅಂದ್ರೆ ನಿನ್ನ ಆಧಾರದಲ್ಲೇ ಬಂದಾವ. ನೀ ಎಲ್ಲದಕ್ಕೂ ನೀನೇ ಆಧಾರ ಇರುವಂಥವನು. ಇವತ್ತ ಅಸುರರಾಗಿರ್ಬೋದು, ಇವತ್ತ ಏನು ದೇವತೆಗಳಾಗಿರ್ಬೋದು, ಇವತ್ತ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಎಲ್ಲಿ ತೋರಕತ್ತೇವೆ ಇವೆಲ್ಲ ನಿನ್ನ ಅಖಂಡ ಆನಂದ ಸ್ವರೂಪದಲ್ಲಿ ಇವೆಷ್ಟೋ ಬ್ರಹ್ಮಾಂಡಗಳು ತೋರ್ ಹಿಡ್ದಕತ್ತೇವೆ, ಎಷ್ಟೋ ಜೀವಿಗಳು ತೋರ್ ಹಿಡಕತ್ತೇವೆ. ಎಲ್ಲಿ ತೋರಕತ್ತೇವೆ? ನಿನ್ನೊಳಗೆ. ಅನ್ಯ ಒಂದು ವಸ್ತು ಕಾಣಕ್ ಸಾಧ್ಯ, ನಿನ್ನ ಬಿಟ್ರೆ ಅನ್ಯ ಇಲ್ವೇ ಇಲ್ಲ. ಯಾವ್ದು? ನಿನ್ನ ಸ್ವರೂಪ ಬಿಟ್ರೆ. ಅದಕ್ಕ ಇಂಥ ಒಂದು ಸ್ವರೂಪದಲ್ಲಿ ಎಷ್ಟೋ ಬ್ರಹ್ಮಾಂಡಗಳು ತೋರಿ ಏನಾಗ್ತಾವ? ಅಡಗ್ತಾವ. ಅಂದ್ರ ಬ್ರಹ್ಮಾಂಡಗಳ ಉತ್ಪತ್ತಿಗೆ ಮತ್ತು ನಾಶಕ್ಕೂ ನೀನೇ ಕಾರಣ ಆಗಿದೆ ನೋಡ್ರಿ. ಯಾಕಂತಂದ್ರ ಉತ್ಪತ್ತಿ ಮತ್ತೆ ಈ ಉತ್ಪತ್ತಿ ಆಗುವಂಥದಕ್ಕ ಮತ್ತೆ ಅದನ್ನ ಏನು ನಾಶ ಆಗುವಂಥದಕ್ಕೆ ನೀನೇ ಅಧಿಷ್ಠಾನವಾಗಿರುವಂತ ಆಧಾರವಾಗಿರುವಂತದ್ ನೀನು. ಈ ಭೂಮಿ ಮೇಲೆ ಎಷ್ಟೋ ಜನ ಹುಡ್ತಾರೆ, ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಬೆಳಿತೀವಿ, ಮನಿ ಕಟ್ತೀವಿ, ಮಾರ್ ಕಟ್ತೀವಿ, ಎಲ್ಲ ನಡೆದಿಲ್ಲ. ಇದಕ್ಕೆ ಆಧಾರವಾಗಿರುವಂತದ್ದು ಭೂಮಿ ಐತಲ್ಲ. ಅದ್ರಾಗ ಈ ಜಗತ್ತು ಪಂಚಭೂತಗಳಾಗಿರ್ಬೋದು, ಸೂರ್ಯಚಂದ್ರರಾಗಿರ್ಬೋದು, ಗ್ರಹಗತಿಗಳಾಗಿರ್ಬೋದು, ಇವೇನ್ ಸಕಲ ಜೀವರಾಶಿಗಳಾಗಿರ್ಬೋದು, ಈ ನಾಮರೂಪದಿಂದ ಕೂಡಿದಂತೆ ಈ ಜಗತ್ತು ಎಲ್ಲ, ಈ ಶರೀರ ಎಲ್ಲವೂ ಬಂತು ನಿನ್ನ ಸ್ವರೂಪದಲ್ಲೇ ಕಾಣಕತ್ತದ. ನಾವ್ ಅರ್ಥ ಮಾಡ್ಕೋಬೇಕೀಗ. ಅದಕ್ಕೆಲ್ಲಕ್ಕೂ ಅಧಿಷ್ಠಾನ ಸ್ವರೂಪ ಆಗಿರುವಂತ ನೀನೇ ಇರ್ಪ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಒಂದು ದೃಷ್ಟಾಂತ ಕೊಟ್ಟು ಹೇಳ್ತೀವಿ ಅಂದ್ರೆ ನಿನ್ನೆ ಹಾಗಲ್ಲ, ವಿಸ್ಮಯ ಹೊಂದಿದೆ ಕೇಳಿ ನಿನ್ನಲ್ಲಿ, ಆ ಸ್ಪಂದಾತ್ಮಕವಹ ನಿನ್ನಲ್ಲಿ ಬಗೆಯೆಂದೆನಿಪೊಂದು ಒಂದತ್ತಿಯ ಮರನು ಮಿಗೆ ಪಸರಿಸಿ ಮಸಗಿತ್ತಾಮರನು. ಕಾಲವೆನಿಪ ಗಾಳಿಯೋಳೊಲೆ
ಓಳ್ವಲ್ಲೈ ಉತ್ತ ಮೇಲೆ ನಿಜಾಶ್ರಯವೇ ಮುಸುಗುತ್ತ ಚಿತ್ತದ ಹಮ್ಮಿನ ಬೇರುಗಳಿಂದ ಮತ್ತೆ ಋಷಿಕ ವೆನಿಪ ತಳಿರಿಂದ ಜಾತ ಜಾಂಡ ಫಲಾವಳಿಯಿಂದ ಭೂತವೆನಿಸತೊಡಗಿಹ ನೂರಜಿಂದ ಮುಸುಗಿತು ಭೂತೋಪಾಧಿಗಳಲ್ಲಿ ಎಸೆದಿದು ಚಿತ್ತ ಕಿಲಾತ್ಮತೆಯಲ್ಲಿ ಅಂತ ಇದು 11ನೆಯ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ ಶಿಷ್ಯ ಈ ಪ್ರಸಂಗದಲ್ಲಿ ಒಂದು ಆಶ್ಚರ್ಯ ಒಂದು ವಿಚಾರ ಐತಪ್ಪ. ಅದು ನಿನ್ನ ಸಲುವಾಗಿ ಹೇಳಕತ್ತೀನಿ. ಅದಕ್ಕ ಗುರುಗಳು ಒಲುಮೆ ಆಗ್ಬಿಟ್ರ ಯಾವ ರೀತಿಯಿಂದ ತಿಳ್ಸಕ್ ಪ್ರಯತ್ನ ಮಾಡ್ತಾನತ. ಅದಕ್ಕ ಸದ್ಗುರು ಗುರು ಬಲಡ್ಡೆ ಇರ್ಬೇಕು. ಪ್ರತಿನಿತ್ಯ ಮತ್ತೆ ಶಿಷ್ಯರಿಗೆ ಸಮಯ ಕೊಟ್ಟಿಗೆ ಹೇಳಂಗಿರ್ಬೇಕು. ಮತ್ ಸಮಯನೇ ನಮ್ಗ ಇಲ್ರಿ ಅಂತಂದ್ರ ಮತ್ ಶಿಷ್ಯ ಹೆಂಗ್ ತಿಳ್ಕೊಬೇಕ್ರಿ ವಿಚಾರಗಳು, ಹೌದಲ್ಲ? ಅದಕ್ಕೆ ಆತ ಹೆಂಗ್ ಹೇಳ್ತಾನ, ನೀನ್ ಇಷ್ಟು ಒಂದು ಬಲಾಢ್ಯೆಯಿಂದ ಕೂತ್ಕೊಂಡು ಕೇಳ್ಬೇಕಂತ ಮನಸ್ಸು ಮಾಡಿದ್ರೆ ಈ ಜ್ಞಾನಕ್ಕೆ ಬಹಳ ಜನ ಇರ್ತಾರಂತಿಲ್ಲ. ಬಹಳ ಬೇಸರ ಬರ್ತದ ಮಂದಿಗೆ. ಯಾಕಂದ್ರ ಆ ಭಾಗ್ಯ ಇರ್ಲಿಲ್ಲ ಅಂತಂದ್ರ ಅವ್ರಿಗೆ ಕೇಳಕ್ ಆಗಂಗಿಲ್ಲ. ಅದಕ್ಕ ಉಪನಿಷತ್ತುಗಳು ಕೂಡ 108 ಬರೆದಾರ. ಕರ್ಮದ ಪರವಾಗಿ 840 ಬರೆದಾರ. ಉಪಾಸನೆ ಪರವಾಗಿ 232 ಬರೆದಾರ. ಜ್ಞಾನದ ಪರವಾಗಿ ಎಷ್ಟು ಬರೆದಾರ? 108. ಇದಕ್ಕೆ ಬಹಳ ಜನ ಇರ್ತಾರೆ ಅಂದ್ರೆ ಇಲ್ಲ, ಫಿಲ್ಟರ್ ಆಗ್ತಾರ. ಹಾಗೆ ಕರ್ಮದಲ್ಲಿ ಬಹಳ ಜನ ಇರ್ತಾರ, ಅದಕ್ಕಿಂತ ಕಡಿಮೆ ಉಪಾಸನೆಯಲ್ಲಿ ಇರ್ತಾರ, ಪೂರ್ತಿ ಕಡಿಮೆ ಜ್ಞಾನಕ್ಕೆ ಇರ್ತಾರ. ಬಜಾರ್ದಾಗ ಅಂಗಡಿ ಪಂಗಡಿ ಹೋದಾಗ ಬಂಗಾರ ಅಂಗಡಿಗೆ ಎಷ್ಟು ಜನ ಇರ್ತಾರ? ಸ್ವಲ್ಪ ಜನ ಇರ್ತಾರ ಅಲ್ಲ. ಇದು ಜ್ಞಾನನು ಹಂಗಾನೆ, ಬಹಳ ಜನ ಕೇಳ್ಬೇಕು. ಆದ್ರೆ ಒಬ್ಬರು ಬಹಳಷ್ಟು ಕೇಳ್ತೀನಿ. ಈಗ ವಿವೇಕ್ ಯಾರಿಗೆ ರಾಮಕೃಷ್ಣ ಪರಮಹಂಸರಿಗೆ ಬಹಳ ಜನ ಶಿಷ್ಯರುಗಳು, ಅಷ್ಟೊಂದು ರಾಮಕೃಷ್ಣ ಪರಮಹಂಸರಂಗ ಆದ್ರಿಲ್ಲ, ಒಬ್ರೇ ಆದ್ರ ನೋಡ್ರಿ ಶಿಶುನಾಳ ಶರೀಫ್ರ ಆದಂಥದ್ದು ಶಿಷ್ಯರುಗಳು. ಯಾಕಂದ್ರ ಜ್ಞಾನಕ್ಕೆ ಒಬ್ರು ಕೇಳಿದ್ರು ಸಾಕು ಅಂತಾರೆ. ಯಾಕಂದ್ರ ಆ ಜ್ಞಾನಕ್ಕೆ ಅಧಿಕಾರಿಗಳು ಆಗದೆ ಬಹಳ ಕಷ್ಟ ಅದ ಇದಕ್ಕೆ. ಅಂತದ್ರಾಗ ಎಲ್ಲೋ ಊರಿಗೆ ಒಬ್ರು ಕೇಳೋದು, ಒಬ್ರು ಇಬ್ರು ಬಹಳ ಜನ ಕೇಳ್ತಾರೆ. ಆದ್ರೆ ಕೇಳಿ ಆ ಪ್ರಕಾರ ನಡ್ಕೊಂಡು ಮುಕ್ತನಾಗರ ಒಬ್ರು ಅಷ್ಟೇ. ಆ ಪ್ರಕಾರ ನಡ್ಕೋಬೇಕಲ್ಲ ಹಂಗ. ಮತ್ತ ಅಯ್ಯೋ ಹಂಗಂದ್ರ ಬಹಳ ಕಷ್ಟ ಐತೇನ್ರಿ ಅಂತ ಹಂಗ ಅನ್ನಂಗಿಲ್ಲ. ಯಾಕಂದ್ರೆ ನಾವ್ ದಾರಿ ನಡೆಯಕತ್ತೀವಿ. ಈಗ ನಡೆಯಕತ್ತೀವಿ ಅಂತಂದ್ರ ಖಂಡಿತ ಆ ಮಾರ್ಗದಲ್ಲಿ ಹೋಗಕತ್ತೀವಿ ಅಂದ್ರೆ ನಮ್ಗ್ ಖಂಡಿತ ಫಲಗಳು ಇದ್ದೇ ಅದಾವ, ಸಿಗ್ತದೆ, ಇಲ್ಲ ಅಂತಿಲ್ಲ. ಹೋಗೋದೊಂದು ಮುಖ್ಯ, ಮನಸ್ಸಿಟ್ಕೊಂಡು ಕುಂತು ಕೇಳುವಂಥದ್ದು. ಅದಕ್ಕ ಅಲ್ಲಿ ಈ ರೀತಿ ಶಿಷ್ಯ ಇದ್ದ, ಕುಂತು ಕೇಳ್ತಿದ್ದ, ಅದನ್ನ ಭಾವದಲ್ಲಿ ಕೇಳ್ಬೇಕಂತ ಅಪೇಕ್ಷೆ ಇತ್ತಂದಾಗ ಎಷ್ಟು ಖುಷಿ ಆಗ್ತದ. ಗುರು ಒಬ್ರೇ ಕೇಳಿ ಎಷ್ಟು ಸಾವಿರಾರು ಜನ ಶಿಷ್ಯರ ಅವ್ರು ಕೇಳಾರಂತ ಎಷ್ಟ್ ಶಿಷ್ಯರಿದ್ರೆ ಅದಕ್ಕೆ ಬಂತು ಕೇಳುವಂತ ಒಬ್ಬನಿದ್ರು ಗುರುವಿಗೆ ಬಹಳ ಅದು ಖುಷಿ ಆಗ್ಬಿಡ್ತದೆ. ಅದಕ್ಕೆ ಮೈತ್ರಾದೇವಿಗೆ ಕೇಳಿದಾಗ ಯಜ್ಞವಲ್ಕರಿಗೆ ಬಹಳ ಖುಷಿ ಆಯ್ತು. ಅಬ್ಬಾ ಮತಿಯುಂಟೆ ಜಡೇರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನೀನು ಸುಕೃತಿ ಪೇಳುವನು ಕೇಳು ಅಂತ ಹೇಳ್ಬಿಟ್ರು ನೋಡ್ರಿ. ಹಂಗಾಗಿ ಬಹಳ ಖುಷಿ ಆಗ್ಬಿಡ್ತದ. ಆಯ್ತು, ಅದಕ್ಕ ಶಿಷ್ಯ ನೋಡಪ್ಪ, ಒಂದು ಆಶ್ಚರ್ಯವಾದಂತ ವಿಷಯವನ್ನ ನಿನ್ನ ಸಲುವಾಗಿ ಹೇಳ್ತಾ ಇದ್ದೀನಿ. ನೀನ್ ಹೆಂಗ ಕೇಳಪ್ಪ ಅಂತಂದ್ರ ಏಕಾಗ್ರ ಚಿತ್ತದಿಂದ ಕೇಳು, ಆಲಿಸು. ಏನಂದ್ರ ಅಚಲ ಸ್ವರೂಪವಾದಂಥದ್ದು. ಯಾವ್ದಕ್ಕ ಆ ಕಡೆ ಹೋಗ್ತದ ಬರ್ತದ ಅನ್ನುವಂಥದ್ದಲ್ಲ, ಅಚಲವಾಗಿರುವಂಥದ್ದು ನಿನ್ನ ಸ್ವರೂಪ. ಅದಕ್ಕೆ ಹೆಂಗಿದೆ ಅಂತಂದ್ರ ನೋಡ್ರಿ, ಈ ಬೀಸಕಲ್ಲು ಇರ್ತದಲ್ಲ, ಬೀಸಕಲ್ಲು ಕೆಳಗಡೆ ಒಂದು ಕಲ್ಲು ಇರ್ತದೆ, ಮೇಲ್ಗಡೆ ಒಂದು ಕಲ್ಲು ಇರ್ತದೆ, ಹೌದಲ್ಲ? ಆ ಮೇಲ್ಗಡೆ ಹಿಂಗೆಲ್ಲ ನಾವು ಈ ಕಾಳುಗಳೆಲ್ಲ ಹಾಕಿದಾಗ ಮ್ಯಾಲಿದ ಅಟ್ಟೆ ತಿರುತ್ತದ ನೋಡ್ರಿ ಅಷ್ಟೇ, ಕೆಳಗಡೆ ಮಾತ್ರ ಅದಕ್ಕೆ ಆಧಾರವಾಗಿರುತ್ತದ ಕಲ್ಲು. ಹಂಗ ಎಷ್ಟೇ ಜನ್ಮಗಳು ಬಂದ್ರು ಕೂಡ ನೀನೇ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ. ನಿನ್ನ ಸ್ವರೂಪದಲ್ಲಿ ಇವೆಲ್ಲ ನಡಕತ್ತಾವ. ಆದ್ರೆ ಕೆಳಗಡೆ ಕಲ್ಲು ಅಲುಗಾಡ್ತದನ ಇಲ್ಲ, ಮ್ಯಾಲಿದ್ ಮಾತ್ರ ತಿರುಗ್ತದ, ಹಿಂಗ ಎಲ್ಲ ಸಣ್ಣ ಮಾಡ್ತದ. ಅದ್ರಂಗ ನಿನ್ನ ಸ್ವರೂಪ ಅಚಲವಾದಂತ ಈ ಸ್ವರೂಪ ಏನೈತೆ, ಪರಿಪೂರ್ಣ ಸ್ವರೂಪನಾದ ನಿನ್ನಲ್ಲಿ ಇದು. ಯಾಕಂದ್ರ ಬಗೆಯೆಂದು ಹೇಳಿಸಿಕೊಳ್ಳುವ ಈ ಮನಸ್ಸು ಹೆಂಗದಪ್ಪ ಅಂತಂದ್ರ ಒಂದು ಹತ್ತಿ ಮರ ಅಂತ ತಿಳ್ಕೊ ಅಂತಾರ. ಈ ಮನಸ್ಸೇ ಒಂದು ಹತ್ತಿ ಮರ ಅಂತ ತಿಳ್ಕೊ. ಯಾಕಂತಂದ್ರ ಈ ಗಿಡ ಹೆಂಗದಂತರ ಎಲ್ಲ ಕಡೆ ಬೆಳೆದು ಬಹಳಷ್ಟು ಮನೋಹರವಾಗಿ ಕಾಣಿಸ್ತದೆ. ಯಾವುದು? ಈ ಮನಸ್ಸನ್ನುವಂತ ಹತ್ತಿ ಮರ. ಇದು ಹೆಂಗಂತಂದ್ರ ಮಾಯ, ಈ ಎಲ್ಲ ಈ ಒಂದು ಆರೋಪ, ಸಂಸಾರವೇ ಒಂದು ಅಂದ್ರ ಈ ಮಾಯದಿಂದ ಕೂಡ್ಕೊಂಡಂಥದ್ದು. ಈ ಅಂತಂದ್ರೆ ಈ ಸಂಸಾರವೇ ಹೆಂಗದ ಒಂದು ವೃಕ್ಷ ಅನ್ನುವಂಥದ್ದು. ಆ ವೃಕ್ಷ, ಈ ವೃಕ್ಷ ಸಂಸಾರ ವೃಕ್ಷ ಹೆಂಗದಪ್ಪ
ಅಂತಂದ್ರೆ ಕಾಲ ಕಾಲ ಅನ್ನುವಂತ ಗಾಳಿಯಿಂದ ಯಾಕಂದ್ರೆ ಹತ್ತಿತ್ತ ಹಿಂಗ 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 ಅಲ್ಗಾಡ್ತಾ ಇರ್ತದೆ. ಅಂದ್ರ ಕಾಲ ಮೂಲಕ ಏನಾಗ್ಯದ ಇಲ್ಲಿ ಉತ್ಪತ್ತಿ ಸ್ಥಿತಿ ನಾಶಗೊಳ್ಳತ್ತು. ಉತ್ಪತ್ತಿ ಆಗುವಂಥದ್ದು, ಸ್ಥಿತಿ ಆಗುವಂಥದ್ದು, ನಾಶ ಆಗುವಂಥದ್ದು, ಸೃಷ್ಟಿ ಸ್ಥಿತಿ ಲಯ, ಈ ರೀತಿ. ಮತ್ತೆ ಈ ಗಿಡವು ಯಾವ ಸ್ಥಾನದಲ್ಲಿ ಬೆಳೀತದೋ ಅದೇ ಸ್ಥಾನದಿಂದ ನೋಡ್ರಿ, ಅದು ಯಾವ ಸ್ಥಾನದಲ್ಲಿ ಬೆಳೆದದ ಅದೇ ಸ್ಥಾನವನ್ನ ತನ್ನ ನೆರಳಿನಿಂದ ಮುಚ್ಚಿ ಬಿಡ್ತದೆ. ಯಾವ್ದು ಮರ ಆ ಗಿಡ ಹೆಂಗದ ಅಂತಂದ್ರ ಅಲ್ಲೇ ಬೆಳೆದದ, ಅದೇ ಜಾಗದಾಗ ಬೆಳೆದ ಅದೇ ಜಾಗವನ್ನು ಕಾಣ್ಲಾರ್ದಂಗ ಮುಚ್ಚಿ ಬಿಡ್ತದೆ, ನೆರಳು ಮಾಡ್ತದೆ. ಈ ಬಗೆಯಿಂದ ಅತ್ತಿ ಮರವು ನಿನ್ನಲ್ಲಿ ಏನಂತಂದ್ರ ಉದಯ ಆಗಿ, ನಿನ್ನಲ್ಲಿ ಅತ್ತಿ ಮರ ಅನ್ನುವಂಥದ್ದು ಇದೇನಾಗ್ಯದ ಉದಯವಾಗಿ ಪುನಃ ನಿನ್ನ ಸ್ವರೂಪವನ್ನು ಮುಚ್ಚಾಕ್ಬಿಟ್ಟದ. ದೃಷ್ಟಾಂತ ಮೊದಲೆಲ್ಲ ಕೊಟ್ಟಿ, ಒಂದು ಕೆರೆ ಇರ್ತದೆ, ಕೆರೆ ಒಂದು ಬಳ್ಳಿ ಬೆಳೆದಿರ್ತದ. ಆದ್ರೆ ಎಲ್ಲಿ ಬೆಳೆದದ? ಕೆರೆ ನೀರಲ್ಲೇ ಬೆಳೆದದ. ಆದ್ರೆ ಯಾವ್ದಕ್ ಮುಚ್ಚಿಬಿಟ್ಟದ? ನೀರನ್ನೇ ಮುಚ್ಚಿಬಿಟ್ಟದ. ಅದ್ರಂಗ ಈ ಸಂಸಾರ, ಈ ಮನಸ್ಸು ಅನ್ನುವಂತ ಒಂದು ಸಂಸಾರ, ಈ ಸಂಸಾರ ಎಲ್ಲಿ ಬೆಳೆದದ ಅಂದ್ರೆ ನಿನ್ನೊಳಗ ಬೆಳೆದದ, ಎಲ್ಲಿ ನಿನ್ನ ಸ್ವರೂಪದಲ್ಲೇ ಬೆಳೆದದ. ಬೆಳೆದೇನಾಗ್ಯದ ಆ ಜಾಗವನ್ನೇ ಮುಚ್ಚಿಬಿಟ್ಟದ. ಯಾಕಂತಂದ್ರ ಈ ಬಗೆಯಿಂದ ಅತ್ತಿ ಮರವು ಏನಾಗ್ಯದ ನಿನ್ನಲ್ಲೇ ಉದಯ ಆಗ್ಯದ. ವೃಕ್ಷ ಹಾಗೆ ಪುನಃ ನಿನ್ನ ಸ್ವರೂಪವನ್ನ, ನಿಜ ಸ್ವರೂಪವನ್ನು, ಬರೇ ಸ್ವರೂಪ ಅಲ್ಲ ನಿಜ ಸ್ವರೂಪವನ್ನ ಆವರಣ ಮಾಡಿಬಿಟ್ಟದ, ಮುಚ್ಚಿಬಿಟ್ಟದ ಇದು. ಅದಕ್ಕೆ ಇದೆಲ್ಲ ಹೆಂಗಾಗ್ಯದಂದ್ರ ಇವನ್ನೆಲ್ಲ ತೆಗಿಯೋ ಕೆಲಸ ಗುರುಗಳದಾಗ್ಯದ ನೋಡ್ರಿ. ಎಷ್ಟು ಒಂದಲ್ಲ ಎರಡಲ್ಲ, ಪಂಚಕೋಶಗಳು ಅದಾವ, ಹೌದಿಲ್ಲ? ಅನ್ನಮಯ ಕೋಶ, ಮನೋಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅನ್ನುವಂಥ ಈ ಶರೀರದಲ್ಲಿ ಶರೀರ ಆಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವೆಲ್ಲ ಏನಾಗ್ಯಾವಂದ್ರ ನಿನ್ನ ಸ್ವರೂಪವನ್ನು ಆವರಣ ಮಾಡಿ ಮುಚ್ಚಿಬಿಟ್ಟಾಗ ಇವೆಲ್ಲಷ್ಟು. ಇವೆಲ್ಲ ಏನಾಗಿದಾವ ಅಂತಂದ್ರ ಇವು ಎಲ್ಲ ಮುಚ್ಚಿಬಿಟ್ಟಿದಾವ. ಇದು ದೊಡ್ಡ ಕೆಲಸ. ಅದಕ್ಕೆ ಹೇಳ್ತಾರ ಅವರು, ಗುರುವನ್ನ ನೆನಸು ಬೇಡ ಅನ್ನಂಗಿಲ್ಲ, ಆತನು ಬಹಳ ಉಪಕಾರಿ, ನಿನಗೆ ಆತನೇ ತಿಳಿಸ್ತಾನೆ ಈಗ, ಹೌದಿಲ್ಲ? ಎಷ್ಟು ಅದ್ಭುತ. ಹೆಣ್ಣು ಮಕ್ಕಳು ಗೂಡಿ ನಿನ್ನೆ ಜಾಗಾರವಿಳಿದು ಕಣ್ಣೆವೆಯ ನಿಕ್ಕಿ ತನಿತರು ಕನಸಾಗಿ ಫಲವಣ್ಣದ ಆಕೃತಿಗಳನ್ನ ತಾನೇ ತಿಳಿದು ತಿನ್ನವಹ ನಿದ್ರೆಯಲ್ಲಿ ಎಣ್ಣೆ ಬತ್ತಿಗಳ ರಸದ ಸೊಡರಂತೆ ಕೆಟ್ಟಿಂತು ಅಣ್ಣಿಕೊಂಡ ಇದೇನೆ ಮೊದಲಂತೆ ಬಾಳ್ವಿಗೆ ಬಣ್ಣಿಗೆ ಅಬ್ಬು ಕೆಲಸಗಳು ನಿಜವೆಂಬಂತೆ ಬಣ್ಣಿಸಲಿಕ್ಕೆ ಅರಿದೊಂದು ಅಂತ ಹೇಳ್ತಾರ. ಸದ್ಗುರುನೇ ತಿಳಿಸ್ತಾನೆ ಏನೇನೋ ಅಂತ ಹೇಳ್ಬಿಟ್ಟು ವಿಚಾರಗಳನ್ನ. ಸದ್ಗುರುವಿನ ನೆನಸು ಪರಮಾತ್ಮನ, ಯಾಕಂದ್ರ ಪರಮಾತ್ಮನ ಬಹಳ ಉಪಕಾರಿ ಅದನ್ನ. ಅದಕ್ಕೆ ಪರಮಾತ್ಮನ ನೆನ್ಸು, ಮತ್ತೆ ಇಬ್ಬರನ್ನ ನೆನ್ಸೋಕಂತ ಕುಂಚೆ ಅಂತ ಹಂಗ ಬಿಡ್ಬೇಡಪ್ಪ, ಅವರು ಉಪಕಾರಿ ಅದಾರ. ಅದೇ ಒಂದು ಗುರು ಕೃಪೆಯನ್ನ ಪಡ್ಕೊಂಡು ಗುರು ಸೇವಾದಿಗಳನ್ನ ಮಾಡಿ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಅದಕ್ಕ ಇಲ್ಲಿ ಕೂಡ ಇವೇನಾಗ್ಯಾವಪ್ಪ ಅಂದ್ರ ಈ ಶರೀರ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತದ, ಮನಸ್ಸು ಬುದ್ಧಿ ಏನ್ ವ್ಯವಹಾರಗಳು ಇವೆಲ್ಲ ನಡೆದಾವಂದ್ರ ನಮ್ಮ ಸ್ವರೂಪದ ಆವರಣ ಮಾಡಿಬಿಟ್ಟಾವ, ಮುಚ್ಚಿಬಿಟ್ಟಾವ. ಅದಕ್ಕ ಅಹಂಕಾರ ಚಿತ್ತುಗಳನ್ನ ಏನ್ ಮಾಡ್ಯದ? ಅಹಂಕಾರ ಚಿತ್ತುಗಳೆಂಬ ಬೇರುಗಳಿಂದ ಗಟ್ಟಿಯಾಗಿಬಿಟ್ಟದ ಈ ವೃಕ್ಷ. ಯಾಕಂತಂದ್ರ ಈ ಜ್ಞಾನೇಂದ್ರಿಯಗಳು, ಯಾಕಂದ್ರೆ ಈ ಮುಖ್ಯ ಬೇರುಗಳು ಯಾವಂದ್ರ ಅಹಂಕಾರ ಮತ್ತೆ ಈ ಮನಸ್ಸು, ಚಿತ್ತುಗಳೆಂಬ ಬೇರುಗಳಿಂದ ಗಟ್ಟಿ ಆಗ್ಬಿಟ್ಟದೆ ಇದು ಈ ವೃಕ್ಷ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಯಾವ ರೀತಿಯಾಗ್ಯದ ಅಂದ್ರ ಸಣ್ಣ ಸಣ್ಣ ಚಿಗುರು ಎಲಿಗಳಿದ್ದಂಗೆ ಅನೇಕ ಬ್ರಹ್ಮಾಂಡಗಳಂತ ಅನ್ನುವಂತ ಹಣ್ಣುಗಳಿಂದ ಅದೇನಾಗ್ಯದ? ಹತ್ತಿ ಮರ ನೋಡಿರ್ಬೋದು ನೀವು. ಅದು ಹೆಂಗಾಗ್ಯದ ಅಂತಂದ್ರ ತಳದಿಂದ ಮೇಲಿನ ಮಟ್ಟ ಸಣ್ಣ 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 ಹತ್ತಿ ಕಾಯಿಗಳು ಆಗ್ತಾವ ನೋಡ್ರಿ, ಬಿಡದೆ ಎಲ್ಲಿ ಜಾಗನೇ ಇರಂಗಿಲ್ಲ ಆ ರೀತಿ. ಹತ್ತಿ ಹಣ್ಣುಗಳಲ್ಲಿ ಸಣ್ಣ 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 ಏನದಾವೆ, ಅದು ಎಷ್ಟು ಚಂದ ಕೊಟ್ಟಾರ ನೋಡ್ರಿ. ಇರೋದು ವೃಕ್ಷ ಒಂದೇ ಐತಿಲ್ಲ, ಇರೋ ವೃಕ್ಷ ಒಂದೇ ಐತಿ. ಆದ್ರ ಅದಕ್ಕ ಬಡ್ಡಿಯಿಂದ ಮ್ಯಾಲ ತುದಿವರೆಗೂ ಸಣ್ಣ 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 ಕಾಯಿಗಳು ಆಗ್ತಾವ. ಆದ್ರೆ ಹತ್ತಿ ಹಣ್ಣುಗಳಲ್ಲಿ ಸಣ್ಣ 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 ನೊರ್ಜ್ ಅಂತ ಸಣ್ಣ ಹುಳಗಳು ಇರ್ತಾವ, ಸಣ್ಣ, ಹೌದಿಲ್ಲ? ಅದೇ ರೀತಿ ಹಲವಾರು ಬ್ರಹ್ಮಾಂಡಗಳು ನಿನ್ನ ಬಲ್ಲೆ ತೋರಕತ್ಯಾವ. ಅರ್ಥ ಆಯ್ತಲ್ಲ?
ಮನಸ್ಸನ್ನುವಂತ ವೃಕ್ಷದಲ್ಲೇ ಇವೆಲ್ಲ ತೋರಕತ್ತವ. ಮನಸ್ಸನ್ನುವಂತ ಈ ಸಂಸಾರ ಏನೈತಲ್ಲ ಇದ್ರಲ್ಲಿ ಇವೆಲ್ಲ ತೋರಕತ್ತವ. ಹೆಂಗ ಹತ್ತಿ ಹಣ್ಣಿನಂಗ ಅದ್ರ ಒಡೆದು ನೋಡಿದ್ರ ಅದ್ರಾಗ ಹುಳಗಳು ಯಾರನ್ನ ಇಟ್ಟಿವೇನ? ಇಲ್ಲಲ್ಲ. ಎಲ್ಲ ಗಿಡದಾಗ ಏನಂದ್ರ ಸಣ್ಣ ಸಣ್ಣ ಜೀವಿಗಳು ಅದಾವ. ಸಣ್ಣ ಹುಳಗಳು ನೋಡಿರ್ಬೇಕು ನೀವು. ಅದೇ ರೀತಿ ಕೂಡ ಈ ಬ್ರಹ್ಮಾಂಡ ಅನ್ನುವಂತ ಹಣ್ಣುಗಳಲ್ಲಿ ಹಲವಾರು ಬ್ರಹ್ಮಾಂಡಗಳು, ಅಲ್ಲಿ ಫ್ರೀಯಾಗಿ ಜೀವರಾಶಿಗಳು ತುಂಬ್ಯಾವ. ಭೋಗಕ್ಕ ಮೋಕ್ಷಕ ಮನುಷ್ಯನದ್ರಲ್ಲಿ ಮೋಕ್ಷ ಪಡೆಯುವಂಥದ್ದು, ಭೋಗಗಳನ್ನು ಗುರಿಯಾಗುವಂತ ಹಲವಾರು ಜೀವರಾಶಿಗಳು ಅದಾವ. ಈ ರೀತಿ ನಾವು ಕರೆಕ್ಟಾಗಿ ವಿಚಾರ ಮಾಡಿ ನೋಡಿದ್ರ ಈ ಬಗೆ ಎಂಬ ಹತ್ತಿ ಮರವು ಬಹಳಷ್ಟು ನೋಡ್ರಿ, ಇವೆಲ್ಲವನ್ನ ಕೂಡ್ಕೊಂಡು ಹತ್ತಿ ಮರ ಬಹಳ ಚಂದ ಕಾಣಿಸ್ತು. ಹೌದಲ್ಲ? ಅಂದ್ರ ಸಕಲ ಜೀವಿಗಳಲ್ಲಿಯೂ ಚಿತ್ತು ಜ್ಞಾನ ಸ್ವರೂಪದಿಂದ ಇದೇನಾಗ್ತದ, ಇವೆಲ್ಲ ಹೊಳಿತಾ ಇರ್ತಾವ ನೋಡ್ರಿ. ಅದಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂತಂದ್ರ ಇದಕ್ಕೆ ಆಧಾರವಾಗಿರುವಂಥದ್ದು ನೀನೇ ಇರುವಂಥದ್ದಪ್ಪ. ಸಕಲ ಜೀವಿಗಳಲ್ಲಿಯೂ ನಿನ್ನಲ್ಲೇ ತೋರ್ತದ, ಮತ್ತೆ ನಿನ್ನಲ್ಲೇ ಅಡಗ್ತವ. ಈ ರೀತಿ ಬ್ರಹ್ಮಾಂಡಗಳು ನಿನ್ನಲ್ಲೇ ತೋರ್ತಾವ, ನಿನ್ನಲ್ಲೇ ಅಡಗ್ತಾವ. ಎಲ್ಲದಕ್ಕೂ ಬೆಳಕು ಯಾರು, ಎಲ್ಲದಕ್ಕೂ ಪ್ರಕಾಶಮಾನತೆ ಕೊಡುವಂಥದ್ದು ಯಾವುದು? ನಿನ್ನ ಸ್ವರೂಪನೇ. ಎಲ್ಲವಕ್ಕೂ ನಿನ್ನೊಳಗ ತೋರ್ತಾವ, ಮತ್ತೆ ನಿನ್ನಲ್ಲೇ ಅಡಗ್ತಾವ. ಅದಕ್ಕೆ ಬಹಳ ಗೊಂದಲಕ್ಕೆ ಹಾಕೊಂಡ್ಬಿಟ್ಟಿದೀವಿ ನಾವು ಎಲ್ಲ. ಆ ತಿಳ್ಕೊಂಡು ಸ್ವಲ್ಪ ಗುರು ಹೇಳಿದಂತ ವಾಕ್ಯಗಳನ್ನ ಶ್ರದ್ಧೆಯಿಂದ ತಗೊಳ್ಬೇಕಾಗ್ತದೆ. ಮುಂದಿನ ನೋಡೋಣ. ಮುಂದಿನ ಒಂದು ಗತಿ ಏನಾದ, ಅದಕ್ಕೆ ಈ ಬೀಜ ಒಂದು ವಿಚಾರವನ್ನು ಹೇಳ್ತಾರೆ. ಅಂಡಜ ಮುದ್ಬಜ ಸ್ವೇದಜವೆಂದು ಪಿಂಡಜ ಮಿನ್ನು ಜರಾಯುಜವೆಂದು ಈ ತರದಿಂದೇ ಚತುರ್ವಿಧ ಬಹು ಭೂತಗಳಿಂದ ತೊಯ್ಯದಡಗುತ್ತಿಸವು ಅಂತ ಹೇಳ್ತಾರ. ಅಂಡಜ ಅಂದ್ರೇನು? ಅಂಡಜ ಅಂದ್ರೆ ತತ್ತಿಯಿಂದ ಹುಟ್ಟುವಂಥ ಜೀವಿಗಳು. ಯಾವುದು? ಪಕ್ಷಿ, ಪ್ರಾಣಿಗಳು. ಹೌದಿಲ್ಲ? ಇವೆಲ್ಲ ಈ ಶಾಸ್ತ್ರ ಹೆಂಗಂದ್ರ ಬಹಳ ಅದ್ಭುತ. ಅದಕ್ಕೆ ಪೇಶನ್ಸ್ ಇರ್ಬೇಕು, ತಾಳ್ಮೆ ಇರ್ಬೇಕು. ಅದ್ರ ಒಂದು ನಾವು ಗಟ್ಟಿ ಮನಸ್ಸು ಮಾಡ್ಕೋಬೇಕು. ಇಲ್ಲ ಇದು ಕುಂತು ಕೇಳಬೇಕು ಅನ್ನುವಂಥದ್ದನ್ನು ಭಾವ ಬರ್ಬೇಕಿಲ್ಲಿ. ಬಟ್ ಅಷ್ಟು ಚಂದ ಅದು. ಅದಕ್ಕೆ ಅವ್ರು ಕಲ್ಲು ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದಿತ್ತಂತ ಹೇಳ್ತಾರ. ಅವ್ರು ಕಂಡ ಸಕ್ಕರೆನೇ ಇದ್ರಾಗ ಅದ. ಆದ್ರೆ ಇದು ನಮಗ್ ಬೇಕಾಗಿಲ್ಲ. ಯಾಕಂದ್ರ ಸಂಸಾರ ಅನ್ನುವಂಥದ್ದು ಅದಿರಂತ ಎಲುಬು ಕಡೆಕ್ ಹೋಗಂಥದ್ದು ಜೀವ ಇದು. ಇದಾದ್ರೆ ಕಂಡ ಸಕ್ಕರೆ ಇದ್ರಾಗ ಬಂದ್ರೆ ಬಹಳ ಕಂಡ ಸಕ್ಕರೆ ನಾವೇ ಸವಿಲಾರ್ದಂತ ಆನಂದ ಐತಿ ಇದ್ರಲ್ಲಿ. ಆದ್ರೂ ಬೇಕಾಗಂಗಿಲ್ಲ ಮನುಷ್ಯರಿಗೆ. ತಾಳ್ಮೆ ಬೇಕು. ಇಲ್ಲಿ ಏನಂದ್ರ ಪುಣ್ಯ ಬೇಕು. ಬ್ಯಾಂಕಿನಾಗ ಬ್ಯಾಲೆನ್ಸ್ ರೊಕ್ಕ ಗಳಿಸ್ತೀವಿ ನೋಡ್ರಿ. ರೊಕ್ಕ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಲಪ್ಪ ಅಂತ ಕಷ್ಟ ಬಂದಾಗ ನಮಗ್ ಬರ್ತದಂತ ರೊಕ್ಕ ಗಳಿಸ್ತೀವಿಲ್ಲ ಬಾಳ. ಯಾವಾಗ? ಶರೀರ ಗಟ್ಟಿ ಇರ್ಬೇಕು. ಗಟ್ಟಿರಾಗ ಒಂದ್ 4 ದುಡ್ಡು ಮಾಡ್ಕೊಂಡ್ರ ನಾಳೆ ಹೆಚ್ಚು ಕಮ್ಮಿ ಆದ್ರ ಕುಂತು ತಿನ್ನಕ್ ಬರ್ತದ್ರಿ ಅಂತೀವಿ. ಅದಕ್ ಮಾತ್ರ ಇದು ಹಂಗಾನೆ. ಇದು ಶರೀರ ಗಟ್ಟಿ ಆದಾಗ ಕುಂತು ಕೇಳ್ಕೋಬೇಕಿದ್ರೆ ಆಸೆ ಮಾಡ್ಕೋಬೇಕು, ದುಡ್ಡು ಸಂಪಾದನೆ ಮಾಡ್ಕೋಬೇಕು. ಯಾವುದು? ಪುಣ್ಯ ಅನ್ನುವಂಥದ್ದು ಬಂದಾಗ ಇದನ್ನ ನಾವು ಶ್ರವಣ ಮಾಡಕ್ ಸಾಧ್ಯ ಆಗ್ತದ ನಿಷ್ಕಾಮ ಪುಣ್ಯದಿಂದ. ಯಾವಾಗ ಸದ್ಗುರು ವಾಕ್ಯಗಳನ್ನ ನಾವು ಸ್ವಲ್ಪ ಕಿವಿ ಚಂದ ಇರ್ಬೇಕು, ಕುಂತು ಕೇಳಂತ ಮನಸ್ಸಿರ್ಬೇಕು. ಸ್ವಲ್ಪ ನೀವು, ಯಾಕಂದ್ರೆ ಮಹಾತ್ಮರೇ ಹೇಳ್ತಾರ, ಶಿಷ್ಯ ಕೂಡ ಮನಸ್ಸು ಮಾಡ್ಬೇಕು ಕುಂತು ಕೇಳಾಕ. ಯಾವಾಗ ಈ ವಾಕ್ಯಗಳನ್ನ ತಗೊಂಡು ಬಾಚ್ಕೊಂಡು ತನ್ನ ಬಳಿ ಹಾಕೊಂಡ್ಬಿಡ್ತಾನ, ಇದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಇದು. ಯಾವಾಗ ನಿನಗ ದುಡಾಪರೋಕ್ಷ ಜ್ಞಾನ ಐತಂದ್ರ ನೀನು ಮಕ್ಕಳು ನೋಡ್ಲಿ, ಮರುಗಳು ನೋಡ್ಲಿ, ಹೆಂಡತಿ ನೋಡ್ಲಿ, ನೀನು ಹೊರಗರೆ ಇರು ಒಳಗನೆ ಇರು, ನೀನ್ ಏನಾದ್ರೂ ಕೂಡ ಆನಂದವಾಗಿ ಒಂದು ಮೂಲೆಗಾರ ಕುಂತ ಆನಂದ ಪಟ್ಕೊಂತಿರ್ಬೋದು. ಇದು ಹಂಗ ಶಾಸ್ತ್ರ ಇದು. ಮತ್ತೆ ರೊಕ್ಕ ಇದ್ದಾಗ ಕುಂತು ತಿನ್ನಕ್ ಬರ್ತಂತ ಮಾಡ್ತೀವಲ್ಲ, ಅದ್ರಂಗ ಗುರುಶಾಸ್ತ್ರವನ್ನ ಕೇಳಿ 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 ಇದನ್ನೆಲ್ಲ ಸಂಪಾದನೆ ಮಾಡ್ಕೊಂಡ್ ಬಿಟ್ಟಾಗ ನಮ್ಗೆ ಯಾವಾಗ ದುಡ ಅಪರೋಕ್ಷ ಜ್ಞಾನ ಐತಂದ್ರೆ ನೀ ಎಲ್ಲಾರ ಕುಂದ್ರು ಆನಂದವಾಗಿ ಕುಂದ್ರಕ್ ಆಗ್ತದೆ. ಇದು ಹಂಗಾನೆ. ಅದಕ್ಕ ಇಲ್ಲೇನ್ ಹೇಳ್ತಾರ, ಅಂಡಜ ಅಂದ್ರ ತತ್ತಿಯಿಂದ ಹುಟ್ಟುವಂತ ಪಕ್ಷಿ, ಪ್ರಾಣಿಗಳು ಮೊದಲಾದವು ನೋಡ್ತೀವಲ್ಲ, ನಮಗ್ ಗೊತ್ತದಲ್ಲ. ಕೋಳಿ ಮರಿ ಆಗಿರ್ಬೋದು, ಈ ಗುಬ್ಬಿ ಮರಿಗಳಾಗಿರ್ಬೋದು, ಇವೆಲ್ಲ ನಾವು ತತ್ತಿಯಿಂದ ಹುಟ್ಟಿದಂತ ಜೀವಿಗಳು. ಉದ್ಬೀಜ ಅಂತಂದ್ರೆ ಏನಪ್ಪಾ ಅಂದ್ರ ಭೂಮಿಯಿಂದ ಸೀಳ್ಕೊಂಡು ಹುಟ್ಟುವಂತ ಜೀವಿಗಳು, ಗಿಡ ಮರಗಳು.
ಎಷ್ಟು ಶಕ್ತಿ ಇರ್ತಂದ್ರ ಗಟ್ಟಿ ಗಟ್ಟಿ ಇರುವಂತ ಭೂಮಿಯಲ್ಲಿ ಕೂಡ ಆ ಸಸಿ ಬೀಜ ಇತ್ತಂದ್ರ ಅದನ್ನ ಸೀಳ್ಕೊಂಡು ಹುಟ್ಟುತ್ತದ ನೋಡ್ರಿ ಅಷ್ಟು ಆ ಜೀವಿ. ಗಿಡ ಮತ್ತೆ ಮರಗಳು ಇವೆಲ್ಲ. ಸ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟುವಂತ ಈ ತಲೆ ಹೇನುಗಳು ಇರ್ತಾವ ನೋಡ್ರಿ. ಮತ್ತೆ ಅವು ಜೀವಾತ್ಮನೇ ಅವನು ಪಾಪ. ಬಹಳ ವಿಶೇಷ ಐತಲ್ಲ, ಯಾಕಂದ್ರೆ ಅವು ಏನು ಮತ್ತೆ ಈ ಪ್ರಾಣಿಗಳಲ್ಲಿ ಇರುವಂತ ಒಂದ್ ಸಣ್ಣ ಉಣ್ಣಿ ತರ ಹುಳಗಳು ಇವೆಲ್ಲ ಸ್ವೇದಜ ಬೆವರಿನಿಂದ ಬರುವಂತ ಜೀವಿಗಳು. ಮತ್ತ ಪಿಂಡಜ, ಪಿಂಡಜ ಅಂದ್ರೆ ಏನಪ್ಪಾ ಅಂದ್ರೆ ಶರೀರದಿಂದ ಹುಟ್ಟುವಂತ ಜೀವಿಗಳು. ಅಂದ್ರ ಜರಾಯುಜ ಅಂದ್ರೆ ಈ ಮಾಸಿನಿಂದ ಬರುವಂತ ಜೀವಿಗಳು. ಮಾಸಿನ ಚೀಲ ಜರಾಯುಜ ಅಂದ್ರೆ ಅದು ಮಾಸಿನಿಂದ ಬರುವಂತ ಜೀವಿಗಳು. ಈ ಮನುಷ್ಯ ಪ್ರಾಣಿಗಳು ಅದಾವಲ್ಲ ಇವು. ಈ ತರದ ಏಂದ್ರ ಈ 4 ರೀತಿಯಿಂದ ಇರುವಂತಹ ಈ ಪ್ರಾಣಿಗಳು ಹುಟ್ಟುತ್ತಾವ. 4 ರೀತಿಯಿಂದ ಈ ಬ್ರಹ್ಮಾಂಡದಲ್ಲಿ ಹುಟ್ಟುತ್ತಾವ. ಹುಟ್ಟಿ ಇಲ್ಲೇ ನಾಶ ಆಗ್ತಾವ. ಇವೆಲ್ಲ ಹುಟ್ಟುತ್ತಾವ ಅಂದ್ರೆ ಕೂಡ ಎಲ್ಲ ಶಾಶ್ವತವಾಗಿ ಇರ್ತಾವೇನಂದ್ರೆ ಇಲ್ಲ, ತೋರ್ತಾವ ಅಡಗ್ತಾವ, ತೋರ್ತಾವ ಅಡಗ್. 4 ರೀತಿಯಿಂದ ಜೀವಿಗಳು ನಮ್ ಕಣ್ಣು ಎದುರುಗಡೆನೆ ಬರ್ತಾವ, ಹೌದಿಲ್ಲ? ನಮ್ಮ ಅನುಭವಕ್ಕೆ ಅದಾವಿಲ್ಲ. ಗಿಡ ಮರಗಳು ಅದಾವ, ಪ್ರಾಣಿ ಪಕ್ಷಿಗಳು ಅದಾವ, ಎಲ್ಲಾನು ಅದಾವ. ದೇವರಿನಿಂದ ಬರುವಂತ ಜೀವಿಗಳು ನೋಡ್ತೀವಿ. 4 ರೀತಿಯಿಂದ ಇವು ಭೂಮಿಗೆ ಬರ್ತಾವ. ಗತಿ 3ನೇದ ಕತ್ತೀತವೆ ನಿಪ ನಿರೂಪಣಾಂಗಳ ಏಕಾದಶವಂ ತತಿಶಯಮಾಗಿರೆ ತಿಳಿಯಲು ಪ್ರತಿಪಾದಿತವಿಲ್ಲಿ ಗುಣವಿಭೇದ ವಿಕಾರಂ ಅಂತ ಹೇಳಿ ಈ ಗತಿಯಲ್ಲಿ ಹೇಳಿದಂತ ವಿಚಾರಗಳನ್ನ ತಿಳಿಸಿ ಇದಿಲ್ಲಿಗೆ ಮುಗೀತದ ಅಂತ ಕೂಡ ಹೇಳ್ತಾರೆ. ಅಂತೂ ಗತಿ 3ಕಂ ನಿರೂಪಣ 34ಕಂ ಚರಣ 408ಕಂ ಮಂಗಲ ಮಸ್ತು ಅಂತ. ಇದು 3ನೇಯ ಇದು ಯಾವ್ದೋ ತೃತೀಯ ಗತಿ ಮುಗೀತು. 4ನೇ ಗತಿ ನಾವು ನೋಡೋಣ. ಸ್ವಲ್ಪ ನೋಡ್ಬಿಡೋಣ. ನಾಳೆಯಿಂದಾನೇ ಶುರು ಮಾಡೋಣ. ಪೂರ್ತಿ ಮುಗ್ಸಂಗ್ ಆಗ್ಬಾರ್ದು, ಸ್ವಲ್ಪ 1-2 ನಿಮಿಷ ನೋಡೋಣ. ಶ್ರೀ ಗುರು ಶಂಭುಲಿಂಗಾಯ ನಮಃ. ಚತುರ್ಥ ಗತಿ 4ನೇ ಗತಿ ಒಳಗೆ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಈ ತತ್ವಗಳ ಸಂಬಂಧವಾದ ಭೇದಗಳನ್ನ ಹೇಳ್ತೀವಿ ಅಂತ ಹೇಳ್ತಾರ. ಸೂತ್ರ ತಿಳಿಯಲ್ ಸಮಸ್ತ ತತ್ವಂಗಳ ನೊಲವಿಂದ ವಿಂತು ಬೇಡಿದ ತಾತ್ವಿಕ ಭೇದಗಳನ್ನೆಲ್ಲರೂ ಅರಿವ ತೆರೆದಿಂ ಬಳಿಕೀಗಳ ಅನೂನ ವೇದ ಮತದಿಂದ ಉಸುರುವೆಂ ಅಂತ ಹೇಳ್ತಾರ. ತಿಳಿಯಲ್ ಅಂದ್ರೆ ವಿಚಾರ ಮಾಡಿ ನೋಡಲು. ಎಲ್ಲಾ ತತ್ವಗಳನ್ನ ನಾನು ತಿಳಿಸಿದೆ ನಿಮಗ ನೋಡ್ರಿ. ಪ್ರಕೃತಿ ಗುಣ, ಅದ್ರ ಮೂಲಕ ಈ ಮಹತ್ ತತ್ವಗಳ ಯಾವ ರೀತಿ ಉತ್ಪತ್ತಿ ಆದವು ಅಂತ ಹೇಳಿ 4ನೇ ಗತಿಯಲ್ಲಿ ಈ ಜರಾಯುಜಾದಿ ಶರೀರಗಳ ಉತ್ಪತ್ತಿ ಹೇಳ್ತೀನಿ ಅಂತ ಹೇಳ್ತಾರೆ. ಈ ಶರೀರಗಳು ಹೆಂಗ್ ಉತ್ಪತ್ತಿ ಅದು, ಯಾಕಂದ್ರೆ ಶರೀರಗಳು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆನೆ ಈ ಮಾಯ, ಪ್ರಕೃತಿ, ಮಹತ್ತು, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು ಇವೆಲ್ಲ ಆಗಿದಾವ, ಹೌದಿಲ್ಲ? ಈಗ ನೋಡ್ಕೊಂತ ಬಂದಿವಲ್ಲ ಹಿಂದ ಮಹತತ್ವ, ಅಹಂಕಾರ, ಏನದು ಪಂಚಭೂತಗಳು ಇವೆಲ್ಲ ಕೂಡ ಆದವು. ಈಗ ಶರೀರಗಳು ನೋಡ್ತಾರ ಅವ್ರು. ಪಂಚಭೂತಗಳದ್ದು ಏನೇನಾದವು ಪಂಚೀಕೃತಗೊಂಡು ಇವೆಲ್ಲ ಆದವು ನೋಡ್ರಿ. ಮನಸ್ಸು ಆಯ್ತು, ಬುದ್ಧಿ ಆಯ್ತು, ಚಿತ್ತ ಆಯ್ತು, ಇವೆಲ್ಲ ಆದವು. ಈಗ ಶರೀರಗಳು ಹೆಂಗಾದವು? ಈ 4ನೇ ಗತಿಯಲ್ಲಿ ಈ ಶರೀರಗಳ ಉತ್ಪತ್ತಿಯನ್ನು ಸ್ಥೂಲ ಶರೀರದಲ್ಲಿ ಪಂಚಭೂತಗಳ ಅಂಶ ಹೆಂಗದಾವ? ಯಥ ಬ್ರಹ್ಮಾಂಡ ತಥ ಪಿಂಡಾಂಡ ಅಂತ ಹೇಳ್ತಾರೆ. ನಾವ್ ಯಥ ಬ್ರಹ್ಮಾಂಡ ತಥ ಹೆಂಗ್ರಿ ಪಿಂಡಾಂಡದಾಗ ಹೆಂಗಿರ್ತಾವ್ರಿ ಅಂತ ಹೇಳ್ತೀವಿ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವ್ ಹೆಂಗ ಆಕಾಶದೊಳಗ ಅದಾವ, ಅದ್ರಾಗ ನಮ್ಮ ಶರೀರದಾಗ ಅದಾವ. ಈ ನಮ್ಮ ತತ್ವಗಳು ಇವೇನು 25 ತತ್ವಗಳು ನಮ್ಮ ಒಳಗಡೆ ಹೆಂಗ್ ಬೆರ್ತಾವ, ಯಾವ ರೀತಿಯಾಗಿ ಬೆರ್ತಾವ ಅನ್ನುವಂತ ತಿಳಿಸ್ತಾ ಈಗ ಅವ್ರು. ಪಂಚಭೂತಗಳ ಕಾರ್ಯಗಳು ಹೆಂಗ್ ನಡೆದಾವ ನಮ್ಮ ಶರೀರದೊಳಗ, ಅದ್ರ ಅಂಶ ಏನು, ಈ ಶರೀರಕ್ಕೆ ಷಡ್ಭ ವಿಕಾರ ಹೆಂಗಾಗ್ತದ, ಶರೀರದಲ್ಲಿ 9 ಚಕ್ರಗಳು ಅದಾವೆ ಹೆಂಗ್ ಅದಾವ ಅವು, ಮತ್ತೆ ಕೋಶಗಳಂದ್ರೆ ಏನು, ಅದ್ರ ಸ್ವರೂಪ ಅಂದ್ರೆ ಏನು, ಇವೆಲ್ಲವನ್ನ ನಾವು ಚೆನ್ನಾಗಿ ತಿಳಿಸ್ತೀನಿ ಅಂತ ಹೇಳ್ತಾರೆ ಗುರುಗಳು. ಇದನ್ನ ಸರಿಯಾಗಿ ತಿಳ್ಕೊ. ಶರೀರ ಪಂಚಭೂತಗಳಿಂದ ಹೆಂಗ್ ವ್ಯವಹಾರ ಮಾಡ್ತಾರೆ ಎಲ್ಲ ತಿಳಿಸ್ತೀನಿ. ಆದ್ರ ಒಂದು ವಿಚಾರ ನೀವು ನೆನಪಿನಲ್ಲಿ ಇಟ್ಕೋಬೇಕಂತ ಹೇಳ್ತಾರ ಅವ್ರು. ಯಾಕಂತಂದ್ರ ಇಲ್ಲಿ ಕೂಡ ಹೇಳ್ತಾರ, ಅಲ್ಲ ನೀವು ತಾತ್ವಿಕ ಇವೆಲ್ಲ ವಿಚಾರಗಳನ್ನ ನಿಮ್ಮ ಕಲ್ಪನೆಯಿಂದ ಪ್ರತಿಪಾದನೆ ಮಾಡಾಕತ್ತೀರಿ ಅಂತ ಏನಾರ ಸಂಶಯ ಆಗ್ತದೆ ನಿಮ್ಗ ಅಂದ್ರೆ ಅವ್ರು ಹೇಳ್ತಾರ ಆಗ ಅಲ್ಪ ಭಾಳ ಚೆನ್ನಾಗಿ ಹೇಳ್ತಾರೆ. ಈಗ ಇದು ಹೆಂಗಾದ ಶಾಸ್ತ್ರ ಅಂದ್ರ ಶ್ರುತಿ ಪ್ರಮಾಣವ ಇರ್ಬೇಕು.
ಪ್ರಸ್ಥಾನ ತ್ರಯಗಳೇನು ಅದಾವಲ್ಲ ಇವು ಇರ್ಬೇಕು. ಈ ಬ್ರಹ್ಮಸೂತ್ರ, ಆಮೇಲೆ ಏನಂದ್ರ ಭಗವದ್ಗೀತೆ, ಇವು ಏನದಾವ ಈ ಶ್ರುತಿಗಳು ಇವೆಲ್ಲ ಇರ್ಬೇಕಾಗ್ತದೆ. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಇವು ಇದ್ದಾಗ ಅದನ್ನ ಗುರು ಮುಖಾಂತರ ತಿಳ್ಕೊಂಡಿರ್ಬೇಕು. ಸದ್ಗುರು ಆತ ತಿಳ್ಕೊಂಡವನ ಹತ್ರ ಇದ್ರ ಶಾಸ್ತ್ರ ಕೇಳಬೇಕು. ಸುಮ್ನೆ ಓದ್ತೀನಿ ಓದ್ದವ್ರ ಹತ್ರ ಕೇಳ್ಕೊಂಡ್ರೆ ಎಡವತ್ತಾಗಿ ಬಿಡ್ತಾವ. ಅವ್ರೊಂದೇಳು ನಾವೊಂದೇಳು, ಇಲ್ಲ ಅಷ್ಟು ಕರೆಕ್ಟಾಗಿ ಗೊತ್ತಾಗಂಗಿಲ್ಲ, ಏನು ಗೊತ್ತಾಗಂಗಿಲ್ಲ, ಬಹಳಷ್ಟು ಎಡವಟ್ಟುಗಳಾಗ್ಬಿಡ್ತಾವ. ಹಂಗಾಗಿ ಅವ್ರೇನ್ ಹೇಳ್ತಾರ, ನಾವಿಲ್ರಿ ನಾವ್ ತಿಳ್ಕೊಂಡು ಓದಿ ಹಿಂಗ ಮಾಡ್ರಿ, ಹಂಗೇನ್ ಬೇಕಾಗಿಲ್ಲ. ಯಾಕಂದ್ರೆ ಆತ ಏನಾರ ಪ್ರಮಾಣಗಳ ಶ್ರುತಿ ಪ್ರಮಾಣಗಳನ್ನ ಇಟ್ಕೊಂಡು ಹೇಳ್ತಾ ಇದ್ನಂದ್ರೆ ಸ್ವೀಕಾರ ಮಾಡಾಕ ಯೋಗ್ಯ ಇರ್ತಾವ. ಅದಕ್ಕೆ ಇಲ್ಲೇನ್ ಹೇಳ್ತಾರ, ಇಲ್ಲ ನೀವೆಲ್ಲ ತಾತ್ವಿಕಗಳನ್ನೆಲ್ಲ ನಿಮ್ಮ ಸ್ವ ಇಚ್ಛೆಯಿಂದ, ನಿಮ್ಮ ಕಲ್ಪನೆಯಿಂದ, ನಿಮ್ಮ ಸ್ವಂತ ಕಲ್ಪನೆಗಳಿಂದ ನೀವು ಪ್ರತಿಪಾದನೆ ಮಾಡಕತ್ತೀರಿ ಅಂತ ಏನಾರ ಶಿಷ್ಯ ಕೇಳಿದ್ರಲ್ಲಪ್ಪ. ಹಂಗಲ್ಲ, ನಾ ಹೇಳುವಂಥದ್ದು ವೇದ ಪ್ರಮಾಣ ಸಮ್ಮತ ಅದ, ವೇದ ಪ್ರಮಾಣಗಳನ್ನ ಇಟ್ಕೊಂಡು ಹೇಳಕತ್ತೀನಿ, ಅದಕ್ಕೆ ನೀವು ಇದು ಒಂದ್ ಅಕ್ಷರ ಕೂಡ ಬಿಡಬಾರ್ದು, ಇದನ್ನ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯ ಅದಂತ ಹೇಳಕತ್ತೀನಿ ಅಂತಾರ. ಇದನ್ನೆಲ್ಲರೂ ಸಕಲರು ಇದನ್ನ ತಿಳ್ಕೊಂಡು ಆನಂದ ಪಡಿಬೇಕು, ಜೀವನ ಸಾರ್ಥಕ ಆಗ್ಬೇಕು. ಇದು ಅಂತ ಒಂದು ತಾತ್ವಿಕ ಭೇದಗಳನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ. ಅದರಿಂದ ಯಾಕಂದ್ರ ಈ ತಾತ್ವಿಕ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಅದರಿಂದ ಇದೆಲ್ಲರೂ ಇಲ್ರಿ ಆ ಮತದಾರ ಅದ್ರಾಗ್ರಿ, ಈ ಮತದಾರ ಇದ್ರಾಗ್ರಿ, ಅವ್ರ ಸಂಪ್ರದಾಯಸ್ತ್ರಿ, ಇವ್ರ ಯಾವ ಸಂಪ್ರದಾಯ ರೀ, ಎಲ್ಲಿ ತಗೊಂಡ್ ಬಂದ್ರಿ? ಇನ್ನಾದ್ರು ಜೀವತ್ವ ಭಾವ ಇಟ್ಕೊಂಡೆ ಕೇಳ್ತಾರೆ. ಎಲ್ಲವನ್ನ ಮೀರ್ಬೇಕು. ಯಾರು ಅದಕ್ಕೆ ಹೇಳ್ತಾರ, ಅವರಿವರ್ ಎನ್ನದೇ ನಿಜವರಿದ ಜ್ಞಾನಿ ಇರ್ಬೇಕತ್ತ. ಅವರಿವರ್ ಎನ್ನದೇ ನಿಜವರಿದ ಅವರ ಅಂಗ್ರಿಗೆ ಅವನತನಾಗಿ ಸಂತಸದಿಂದೆ ತವರಮ್ಯವಾದುದೆಂದನೇ ಪೇಳುವೆನ ಆಧ್ಯಾತ್ಮ ಸುವಿಚಾರ ಗತಿಯನ್ನು ಈ ಕ್ರಮದಿಂದ ಅಂತ ಹೇಳಿ ನಿಜಗೊಂಡ್ರು. ಇದಕ್ಕೆ ಏನಿಲ್ಲ, ನಮ್ಮ ಜನ್ಮ ಸಾರ್ಥಕ ಆಗ್ಬೇಕು. ಎಲ್ರಿ ಹೇಳ, ಗುರುಗಳು ನಾಮರೂಪದಿಂದ ಬೇರೆ ಇರ್ಬೋದ್ರಿ, ಗುರು ಒಬ್ಬವನೇ. ನಾವು ಮಾಡ್ಕೊಂಡಿವಿ ಆ ಸಂಪ್ರದಾಯ ಈ ಸಂಪ್ರದಾಯ. ಯಾವ ಸಂಪ್ರದಾಯ? ಜ್ಞಾನಕ್ಕೆ ಯಾವ ಸಂಪ್ರದಾಯ? ಎಲ್ಲಾನು ಒಂದೇ. ಗುರು ಇದ್ದ ಒಬ್ಬನೇ. ನಾಮದಿಂದ ಬ್ಯಾರೆ ಹೆಸರು ಹೇಳ್ಬಹುದು, ಶರೀರದಿಂದ ಬ್ಯಾರೆ ಅನ್ಬಹುದು. ಇರುವಂತ ಆನಂದ, ಇರುವಂತ ತತ್ವ ಒಂದೇ, ಅದು ಒಬ್ಬನೇ ಗುರು. ಭೇದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಗುರುಗಳಿಗೆ ಭೇದ ಮಾಡಂಗಿಲ್ಲ ಇಲ್ಲಿ. ಯಾರೇ ಇರ್ಬಹುದು, ತತ್ವವನ್ನ ಹೇಳ್ತಾ ಇದ್ದ, ತತ್ವವನ್ನ ತಿಳ್ಕೊಂಡಿದ್ದಂದ್ರೆ ಗುರು ಅಂತ ಸ್ವೀಕಾರ ಮಾಡ್ತಿದ್ದ ಶಂಕರಾಚಾರ್ಯರು ಹೇಳಿದಾರ. ಹಾಗಾಗಿ ಅಂತವೆಲ್ಲ ಭಾವನೆಗಳನ್ನ ಇಟ್ಕೊಳ್ಬಾರ್ದು. ಎಲ್ಲಿ ತತ್ವವನ್ನ ಹೇಳ್ತಾನೆ ಸದ್ಗುರು, ಅದು ನಮ್ಮ ಗುರು ಅಂತಾನೆ ಕೇಳ್ಬೇಕಾಗ್ತದಲ್ಲಿ. ಇದಕ್ ಭಿನ್ನತೆಗೆ ಭೇದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಯಾರಾದ್ರೇನು, ನಮ್ಮ ಜನ್ಮ ಊರಿಗೆ ದಾರಿ ಯಾರು ತೋರಿಸಿದ್ರೇನು, ನಾವು ಊರು ಮುಟ್ಬೇಕಾಗ್ಯದ ಅಲ್ಲ, ಅಲ್ಲಿ ಭೇದ ಮಾಡ್ಕೂಡ್ದು. ಗುರುಗೂ ಇರೋದು ಒಬ್ಬನೇ. ಒಳಗಡೆ ಆನಂದ, ಆ ತತ್ವ, ಆ ವಿಚಾರ ಎಲ್ಲ ಇರೋದು ಒಂದೇ. ನಾವು ಬೇರೆಕ್ಕೆ ಅವಕಾಶ ಕೊಡ್ತೀವಿ, ಹಂಗೆ ಕೊಡಬಾರ್ದು. ಅದು ಜೀವತ್ವ ಭಾವದಲ್ಲಿ ಬರ್ತಾವ, ಅವೆಲ್ಲ ಅಜ್ಞಾನದ ಲೆಕ್ಕದಾಗ ಬರ್ತಾವ. ಎಲ್ಲವನ್ನ ಮೀರಿರ್ತಾನೆ ಸದ್ಗುರು. ಅದಕ್ಕೆ ನಾವು ಭೇದ ಮಾಡಂಗಿಲ್ಲ. ಪಂಥ ಆ ಪಂಥ ಈ ಪಂಥ ಯಾವ ಇಲ್ಲ ಇಲ್ಲಿ, ಯಾವ ಬರಂಗಿಲ್ಲ ಇಲ್ಲಿ. ನಮ್ಗೆ ಆನಂದ, ಮನುಷ್ಯ ಕುಲ ಜನನದ ಲಾಭ ಹೌದು ಆರು ನಾನಂತ ವಿಚಾರಿಸುವಂತ ಇದನ್ನ ತಿಳ್ಕೊಳ್ಬೇಕಾದ್ರೆ ತತ್ವವನ್ನು ಬಲ್ಲಂತ ಸದ್ಗುರಿಗೆ ಶರಣಾಗತನಾಗ್ಬೇಕು. ಯಾರೇ ಇರ್ಬಹುದು. ಹಂಗಿಂಗಿಲ್ಲ ಇಲ್ಲಿ. ಮತ್ತೆ ನಾಳೆಯ ವಿಚಾರ ಮಾತಾಡೋಣ. ಚತುರ್ಗತಿ ನಾಳೆ ಮಾತಾಡೋಣ. ಒಂದೆರಡು ಗುರುಗಳು ಪಾದ ಕರ್ಪಿಸಿ ಹರವು.